ನಮಸ್ಕಾರ. ಇದು ಯೂತ್ ಆರ್ ಕಾರ್ಯಕ್ರಮ. ಇಂದಿನ ಯೂತ್ ಆರ್ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷ ಇದೆ. ಏನು ಆ ವಿಶೇಷ ಅನ್ನೋದಾಗಿದ್ರೆ, ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಬಸವನಗುಡಿಯಲ್ಲಿ ಪುಸ್ತಕ ಪ್ರೀತಿಯನ್ನು ಅರಳಿಸುವ ಹಾಗೆ ಸಾಂಸ್ಕೃತಿಕ ಹೆಜ್ಜೆ ಗುರುತನ್ನು ಮೂಡಿಸುವಂತಹ ಒಂದು ತಾಣ ಇದೆ. ಅದೇ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್. ಈ ಸಂಸ್ಥೆಗೀಗ 80 ವರ್ಷ. ಈ 80 ವರ್ಷ ತುಂಬಿರುವಂತಹ ಖುಷಿಯಲ್ಲಿ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಇಬ್ಬರು ಮಹನೀಯರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಮೊದಲನೇದಾಗಿ TN ಸತ್ಯವತಿಯವರು ಸಂಗೀತ ಸಂಸ್ಕೃತ ಹಾಗೂ ಅಧ್ಯಾಪನದಲ್ಲಿ ಅಗಾಧವಾದಂತಹ ಒಂದು ಅನುಭವವನ್ನು ಪಡ್ಕೊಂಡಿರುವಂಥವರು. ಸದ್ಯಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನ ಅಧ್ಯಕ್ಷರು ಆಗಿರುವಂತಹ ಮೇಡಮ್, ನಿಮಗೆ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಹಾಗೆ ನಮ್ಮ ಜೊತೆಗೆ ಮತ್ತೊಬ್ರು ಅರಕಲಿ ವೆಂಕಟೇಶ್ ಅವರಿದ್ದಾರೆ, ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳು. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರಮ್ಮ. ಸರ್, ಈಗಾಗಲೇ ನಾ ಹೇಳಿರೋ ಹಾಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ಗೆ 80 ವರ್ಷ ತುಂಬಿದೆ ಅಂತ ಹೇಳಿ, ಈ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ನೀವು ನಮ್ಮ ಸ್ಟುಡಿಯೋಗೆ ಭಾಗವಹಿಸೋಕೆ ಬಂದಿದ್ದೀರಾ. ಹಾಗೆ ಈ ಸಂಸ್ಥೆಯ ಬಗ್ಗೆ ಹೆಚ್ಚಿನ ವಿಷಯವನ್ನು ತಿಳಿಸ್ಕೊಡೋದಕ್ಕೆ ನಾವು ಶ್ರೋತೃಗಳಿಗೆ ಇಲ್ಲಿ ಹಾಜರಾಗಿದ್ದೀರಾ. ಬಹಳ ಖುಷಿ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. 80 ವರ್ಷ ತುಂಬ್ತಾ ಇದೆ ಅಂತಂದ್ರೆ ಇದಕ್ಕೆ ಸುದೀರ್ಘವಾದಂತಹ ಒಂದು ಇತಿಹಾಸ ಇದೆ. ಈ ಒಂದು ಸಂಸ್ಥೆಯ ಪ್ರಾರಂಭದ ದಿನಗಳ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳಿಸಿ ಸರ್. ಖಂಡಿತವಾಗಿ. ಮೊದಲನೇದಾಗಿ ಆಕಾಶವಾಣಿ, FM ರೈನ್ಬೋ ಎಲ್ಲ ಶ್ರೋತೃಗಳಿಗೆ ಆಧಾರದ ನಮಸ್ಕಾರಗಳು. ಈಗಾಗಲೇ ಹೇಳ್ದಂಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ 80 ವರ್ಷ ತುಂಬ್ತಾ ಇದೆ. ಈ ಒಂದು 11ನೇ ತಾರೀಕು ಆಗಸ್ಟ್ ತುಂಬ್ತಾ ಇದೆ 80 ವರ್ಷ. ಸಂಸ್ಥೆ ಶುರು ಆಗಿರೋದು ಸ್ವಾತಂತ್ರ್ಯ ಪೂರ್ವದಲ್ಲಿ 1945ರಲ್ಲಿ ಶುರುವಾದಂಥ ಸಂಸ್ಥೆ. ಆಗಿನ ಕಾಲದ ಒಂದು ಸ್ಥಿತಿ ನಾವು ನೋಡೋದಾದರೆ, ಆಗಿನ್ನೂ 2ನೇ ಮಹಾಯುದ್ಧ ನಡೀತಾ ಇತ್ತು. ಭಾರತದಿಂದ ಅನೇಕ ಸೈನಿಕರು ಅದರಲ್ಲಿ ಭಾಗವಹಿಸ್ತಾ ಇದ್ರು. ಅದ್ರ ಜೊತೆಗೆ ಬಂಗಾಳದ ಬರ ಸಹಿತ ಸಾಕಷ್ಟು ಭೀಕರವಾಗಿತ್ತು. ಈ ಒಂದು ಪರಿಸ್ಥಿತಿಯಲ್ಲಿ 80 ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆ ಆಯಿತು. ಅದರ ಉದ್ದೇಶ ಕಲೆ, ಸಂಸ್ಕೃತಿ, ಪರಂಪರೆ, ಸಾಹಿತ್ಯ, ಇತಿಹಾಸ ಈ ಥರದ ನಾನಾ ಬಗೆಯ ಕಲಾತ್ಮಕವಾದಂತಹ ವಿಷಯಗಳನ್ನು ಜನಗಳಿಗೆ ತಿಳಿಸ್ಪಡಿಸಬೇಕು ಮತ್ತು ವಿಶ್ವದ ಎಲ್ಲ ಕಡೆಯ ಈ ಒಂದು ಕಲೆಯ ಒಂದು ಪರಿಚಯ ಆಗಬೇಕು ಅನ್ನೋಂಥ ಒಂದು ಉದಾತ್ತವಾದಂತಹ ಒಂದು ಯೋಚನೆಯಿಂದ ಶುರುವಾದಂತಹ ಒಂದು ಸಂಸ್ಥೆಯನ್ನು BP ವಾಡಿಯಾ ಅವರು ಶುರು ಮಾಡಿದ್ರು. ಬಸವನಗುಡಿ, ಬೆಂಗಳೂರು ಈ ಒಂದು ಸ್ಥಳದಲ್ಲಿ ಶುರು ಆಯಿತು. ಹಾಗಾಗಿ 80 ವರ್ಷ ಇದುವರೆಗೂ ಸುದೀರ್ಘವಾಗಿ ನಡ್ಕೊಂಡು ಬಂದಿದೆ. ಇನ್ನು ಸರ್, ಈ ಒಂದು ಸಂಸ್ಥೆಯ ಸ್ಥಾಪಕರು BP ವಾಡಿಯಾ ಅಂತ ಹೇಳಿದ್ರಿ. ಇವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಇರುವಂಥ ನಮ್ಮ TS ಸತ್ಯವತಿ ಮೇಡಮ್ ಅವರು ಹೇಳಲಿಕ್ಕೆ ಸಾಧ್ಯ ಆಗುತ್ತಾ? ತುಂಬ ಹೆಮ್ಮೆಯಿಂದ, ತುಂಬ ಸಂತೋಷದಿಂದ ಈ ಮಾತನ್ನು ಹೇಳಬೇಕಾಗತ್ತೆ. ಬಮ್ಮಂಜಿ ಪೆಸ್ಟೋಂಜಿ ವಾಡಿಯಾ ಅಂದರೆ ಅದೊಂದು ಇತಿಹಾಸದ ಅತ್ಯಂತ ಮಹತ್ತರವಾದ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂಥ ಒಂದು ಹೆಸರು ನನ್ನ ಪ್ರಕಾರ. ಆಗಿನ ಕಾಲದಲ್ಲಿ ಒಂದು ಭೀಕರವಾದಂತಹ ಪರಿಸ್ಥಿತಿ, ವೆಂಕಟೇಶ್ ಜಿ ಅವರು ಹೇಳಿದ ಹಾಗೆ ಎಲ್ಲರ ಮನಸ್ಸು ಪ್ರಕ್ಷುಬ್ಧವಾಗಿದ್ದಂಥ ಸಂದರ್ಭ. ಥಿಯೋಸಾಫಿ ಮೂವ್ಮೆಂಟ್ ಅಂತ ತಾವು ಕೇಳಿರ್ಬೋದು. ಅದರಿಂದ ಪ್ರಭಾವಿತರಾದವರು ಇವರು. ಈ ವಿಶ್ವದ ಎಲ್ಲ ಮಾನವರು ಒಂದೇ, ಒಂದು ವಿಶ್ವಮಾನವ ಅನ್ನುವಂಥ ಒಂದು ಪ್ರಜ್ಞೆಯಾಗಲಿ, ವಸುಧೈವ ಕುಟುಂಬಕಂ ಅಂತ ಏನು ಒಂದು ಧ್ಯೇಯವಾಕ್ಯ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ದು, ಅದರ ಒಂದು ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ಇವರು ಇದನ್ನು ಸ್ಥಾಪನೆ ಮಾಡಿದ್ದು. ಉದ್ದೇಶ ತುಂಬ ಸ್ಪಷ್ಟ. ಅವರ ಉದಾತ್ತವಾದಂತಹ ಮನಸ್ಸು ಯೋಚನೆ ಮಾಡಿದ್ದು ನಮ್ಮೆಲ್ಲರಿಗೂ ಬೇಕಾಗಿದ್ದೇನು? ಮನಃಶಾಂತಿ. ಅದನ್ನು ಸಾಧನೆ ಮಾಡಬೇಕಾದ್ರೆ ಒಂದು ಪ್ರೀತಿ, ಒಂದು ಸ್ನೇಹ, ಒಂದು ಸೌಹಾರ್ದ, ಒಂದು ಸಮನ್ವಯತೆ, ಭೇದ ಭಾವಗಳನ್ನೆಲ್ಲ ಬಿಡಬೇಕು. ಜಾತಿ ಆಗಲಿ, ಧರ್ಮವಾಗಲಿ, ಮತವಾಗಲಿ, ಅಥವಾ ರಾಷ್ಟ್ರವಾಗಲಿ, ದೇಶವಾಗಲಿ, ಅಥವಾ ಲಿಂಗವಾಗಲಿ, ಯಾವುದೇ ಭೇದವಿಲ್ಲದೆ ನಾವೆಲ್ಲ ಒಂದು ಅನ್ನುವಂತಹ ಮನಸ್ಸನ್ನು ಯಾತಕ್ಕೆ ಮೂಡಿಸಬಾರ್ದು? ಅದನ್ನು ಮಾಡಿಸೋದಾದರೆ ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಿ ಆ ದಂಪತಿ, ಸೋಫಿಯಾ ವಾಡಿಯಾ ಕೂಡ ಏನು ಕಡಿಮೆ ಅಲ್ಲ, ಅವರು ಈ ಸಂಸ್ಥೆಯ ಅಧ್ಯಕ್ಷರಾಗಿ ವಾಡಿಯಾ ಅವರ ನಂತರ ಕೆಲಸ ಮಾಡಿದಂಥವರು, ಮಹಾಮಹಿಳೆ ಆಕೆ. ಇವರಿಬ್ಬರು ಯೋಚನೆ ಮಾಡಿದ್ದು ಈ ದೃಷ್ಟಿಯಿಂದ. ಇಂಥ ಮಹತ್ತರವಾದ ಯೋಜನೆಗೆ ಅವರು ಹಾಕ್ಕೊಂಡಂತಹ
ಒಂದು ಮಾರ್ಗ ಏನಿದೆ ಅದು ಸಾಂಸ್ಕೃತಿಕವಾದ ಮಾರ್ಗ. ಸಂಸ್ಕೃತಿಯ ಮೂಲವಾಗಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕವಾಗಿಯೇ, ಅಂದರೆ ನಮಗೆ ಅರಿವಿಲ್ಲದಂತೆಯೇ ನಮ್ಮಲ್ಲಿ ಒಂದು ಪರಿವರ್ತನೆ ಒಳ್ಳೆಯ ರೀತಿಯಲ್ಲಿ ಆಗಬೇಕು, ಆರೋಗ್ಯಕರವಾದಂತಹ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಸಂಸ್ಕೃತಿಯ ಪ್ರಸರಣದ ಮೂಲಕ ಆಗತ್ತೆ ಅನ್ನುವ ದೃಢವಾದ ವಿಶ್ವಾಸ ಮತ್ತು ಅದಕ್ಕೆ ಬೇಕಾಗುವಂತಹ ಸ್ಪಷ್ಟವಾದ ಪ್ರಯತ್ನ. ಅವರ ದೃಷ್ಟಿಯೂ ಸ್ಪಷ್ಟ, ಕಾರ್ಯದ ಒಂದು ವೈಖರಿಯೂ ಸ್ಪಷ್ಟ, ಕಾರ್ಯಕ್ಷಮತೆಯ ಬಗ್ಗೆ ಅಂತೂ ಇನ್ನು ಹೇಳೋದೇ ಬೇಡ. ಅಂಥ ಒಂದು ಮಹಾನ್ ವ್ಯಕ್ತಿ ವಾಡಿಯಾ ಅವರು. ಅದೇ ರೀತಿ ಇವರು ಯಾವ ಭೇದ ಭಾವವೂ ಇಲ್ಲ ಅಂದಾಗ ನನಗೆ ಒಂದು ಯೋಚನೆ ಅವರು ಹೇಳೋವಂಥದ್ದು ಬರುತ್ತೆ. ಸಿ ರಾಜಗೋಪಾಲಾಚಾರಿಯವರು ಆ ಮಾತನ್ನು ಹೇಳ್ತಾರೆ. ಯಾವುದೇ ಒಂದು ಉದ್ಯಾನಕ್ಕೆ ಹೋದರೆ ನೀವು ಅಲ್ಲಿ ಒಂದೇ ವಿಧವಾದ ಹೂವು ಇರೋದಿಲ್ಲ ಅಲ್ವೇ? ಹೌದು, ಬಹು ವಿಧವಾದಂತಹ ಪುಷ್ಪಗಳಿರುತ್ತೆ, ಬಹು ವಿಧವಾದ ಸುಗಂಧ ಎಲ್ಲ ಬೆರೆತು ಬಿಡುತ್ತೆ, ವರ್ಣಮಯವಾಗಿರುತ್ತೆ. ಒಟ್ಟು ಆ ಉದ್ಯಾನಕ್ಕೆ ಶೋಭೆಯನ್ನು ಕೊಡುವುದು ಒಂದೊಂದು ಹೂವಿನ ಒಂದು ಕಾರ್ಯವಾಗಿರುತ್ತೆ. ಅಲ್ಲಿ ಪ್ರತ್ಯೇಕತೆ ಯಾತಕ್ಕೆ ಬೇಕು? ಹೌದು, ಪ್ರತ್ಯೇಕತೆಯಲ್ಲಿ ಒಂದು ಏಕತೆಯನ್ನು ಕಾಣುವಂಥ ಮನಸ್ಸು ನಮ್ಮದಾಗಬೇಕು. ಆಗ ಈ ವಿಶ್ವ ಎಲ್ಲರಿಗೂ ಕೂಡ ತುಂಬ ತುಂಬ ಸುಖಪ್ರದವಾಗಿ ಇರುತ್ತೆ ಎನ್ನುವಂಥ ಅಭಿಪ್ರಾಯ ಇದ್ದವರು ವಾಡಿಯಾ. ಹಾಗಾಗಿ ಎಲ್ಲರೂ ಜಗತ್ತೇ ಮೆಚ್ಚಬೇಕಾದಂಥ ಒಂದು ವ್ಯಕ್ತಿ ಅದು. ಹಾಗಾಗಿ ಅಂಥ ಒಂದು ಉದಾತ್ತವಾದ ಚಿಂತನೆಯ ಕಾರಣಕ್ಕಾಗಿ 80 ವರ್ಷಗಳ ಕಾಲ ಅವರ ಒಂದು ಆಶಯ ಚಿಂತನೆ ಹಾಗೆ ಅದು ನಡ್ಕೊಂಡು ಬಂದಿದೆ. ಹೌದು, ಖಂಡಿತವಾಗಿ. ಒಂದು ಮಾತನ್ನ ಸೇರಿಸ್ಬೇಕು ಅಂದ್ರೆ, ಇದು ಯಾವುದೋ ಒಂದು ಸಂಸ್ಥೆಯನ್ನ ಹುಟ್ಟಾಕಿದ್ರು ಅದಕ್ಕೆ ಸೀಮಿತಗೊಳಿಸಕ್ ಆಗದೇ ಇಲ್ಲ. ವಾಡಿಯಾ ಅವರ ಬಗ್ಗೆ ಇನ್ನೂ ಒಂದಷ್ಟು ವಿಷಯಗಳನ್ನ ಹೇಳಬೇಕು ಅಂದ್ರೆ, ಅವರು ಮೂಲತಃ ಮುಂಬೈಯವರು. ತುಂಬ ಚಿಕ್ಕ ವಯಸ್ಸಿನಲ್ಲಿ, 18ನೇ ವಯಸ್ಸಿನಲ್ಲಿ ಸಾಕಷ್ಟು ಐಷಾರಾಮ ಇದ್ದಂತಹ ಒಂದು ಕುಟುಂಬ ಅದು. ಟೆಕ್ಸ್ಟೈಲ್ಸಲ್ಲಿ ಅವ್ರದ್ದು ಬಿಸ್ನೆಸ್ ಇತ್ತು, ಸಾಕಷ್ಟು ಜೋರಾಗೇ ಇತ್ತು ಆ ಬಿಸ್ನೆಸ್ನ. ಅದನ್ನೆಲ್ಲದನ್ನು ತ್ಯಜಿಸಿ ಅವರು ಮಡ್ರಾಸಿಗೆ ಬರ್ತಾರೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವ್ರು ಕೈ ಜೋಡಿಸ್ತಾರೆ. ಆನಿ ಬೆಸೆಂಟ್ ಅವ್ರ ಜೊತೆಗಿರ್ತಾರೆ. ಹಾಗೆಯೇ ನಾನಾ ಬೇರೆ ಬೇರೆ ಬುದ್ಧಿಜೀವಿಗಳು ಅಂತ ಆಗಿನ ಕಾಲದಲ್ಲಿ ಸ್ವತಂತ್ರ ಯೋಧರು ಯಾರ್ಯಾರು ಇರ್ತಾರೆ, ಇವರ ಒಂದು ಒಡನಾಟ ಆಗುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ 1919, 20, 21 ಈ 3 ವರ್ಷ ಲೇಬರ್ ಕಾನ್ಫರೆನ್ಸ್ ಆಗುತ್ತೆ US ಅಲ್ಲಿ. ಯಾವುದಾದ್ರು ಕೊಲನೈಸಿಂಗ್ ಪವರ್ಸ್ ಅಂತ ಇರುತ್ತೆ, ಅಂದರೆ ಬ್ರಿಟಿಷು ಈ ಥರದ್ದು. ಅಲ್ಲಿಯ ಒಂದು ಸ್ವಾತಂತ್ರ್ಯದ ಒಂದು ಸಂಗ್ರಾಮಕ್ಕಾಗಿ ಹೋರಾಟ ಮಾಡ್ತಾ ಇರೋವಂತಹ ಒಂದು ನಿಲುವನ್ನು ತೋರಿಸ್ಬೇಕು, ಈ ಥರದ ಒಂದು ದೃಷ್ಟಿಕೋನದಿಂದ ಲೇಬರ್ ಕಾನ್ಫರೆನ್ಸ್ ನಡೆಯುತ್ತೆ. ಅದಕ್ಕೆ ಇವರು ಭಾರತದಿಂದ ರೆಪ್ರೆಸೆಂಟ್ ಮಾಡ್ತಾರೆ BP ವಾಡಿಯಾ ಅವರು. ಹಾಗೆಯೇ ಅವರು ಸಾಕಷ್ಟು ಲೇಖನಗಳು, ಆರ್ಯನ್ ಪಾತ್ ಇರ್ಬೋದು, ಥಿಯೋಸಫಿಕಲ್ ಮೂವ್ಮೆಂಟ್ ಇರ್ಬೋದು. ಅಷ್ಟ್ಯಾಕೆ ಅವರು ಮೊದಲನೇ ಲೇಬರ್ ಸಂಸ್ಥೆನ ಹುಟ್ಟಾಕದಂತಹ ಒಂದು ಶ್ರೇಯಸ್ ಸಹಿತ ವಾಡಿಯಾ ಅವರಿಗೆ. ಮಡ್ರಾಸಲ್ಲಿ ಈಗಲೂ ಕೂಡ ಅದು ನೀವು ನೋಡ್ಬೋದು, ಅಣ್ಣಾಸಾಲೆಯಲ್ಲಿ. ಸೊ ಆ ಒಂದು ಕಟ್ಟಡ ಇನ್ನೂ ಇದೆ. ಸೊ ಹಾಗಾಗಿ ವಾಡಿಯಾ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಅವರು ವಿಶ್ವವ್ಯಾಪಿ. ಒಂದು 8-10 ಸಂಸ್ಥೆಗಳನ್ನು US, UK ಹಾಗೆ ಮುಂಬೈಯಲ್ಲಿ ಈಗಲೂ ಕೂಡ ಇದೆ. ಅದು ಯುನೈಟೆಡ್ ಲಾಡ್ಜ್ ಆಫ್ ಥಿಯೋಸಫಿಸ್ಟ್ ಅಂತ ಕರೀತಾರೆ. ಆ ಥರದ್ದು ಒಂದು 18 ಸಂಸ್ಥೆಗಳಿದೆ ಇಡೀ ವಿಶ್ವದಲ್ಲಿ. ಅದರಲ್ಲಿ 7 ಸ್ಥಾಪನೆ ಮಾಡಿದಂತಹ ಶ್ರೇಯಸ್ಸು BP ವಾಡಿಯಾ ಅವ್ರಿಗೆ. ಸೊ ಹಾಗಾಗಿ ಬಹುಮುಖ ಒಂದು ವ್ಯಕ್ತಿತ್ವ, ತ್ಯಾಗಕ್ಕೆ ಹೆಸರಾದಂತಹ ಒಂದು ವ್ಯಕ್ತಿ, ಮತ್ತು ಎಲ್ಲರಿಗೂ ಚಿರಪರಿಚಿತರು. ಹಾಗಾಗಿ ವಿಶ್ವದಲ್ಲಿ ಯಾರೇ ಬೆಂಗಳೂರಿಗೆ ಅಥವಾ ಭಾರತಕ್ಕೆ ಬಂದ್ರೂ ಆಗಿನ ಕಾಲದಲ್ಲಿ ಒಂದು ನಾಣ್ಣುಡಿ ಇತ್ತಂತೆ. ವಿಜ್ಞಾನಕ್ಕೆ ಹೆಸರಾಗಿರುವಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಗೆ ಬಂದರೆ, ದಕ್ಷಿಣದಲ್ಲಿರುವಂಥ ಬೆಂಗಳೂರು ದಕ್ಷಿಣದಲ್ಲಿರುವಂಥ ವಾಡಿಯಾ ಸಂಸ್ಥೆ. ಸೊ ವಾಡಿಯಾ ಸಂಸ್ಥೆ ಅಂತಾನೆ ಎಲ್ಲರೂ ಕರಿತಾ ಇದ್ರು, ಅದು ವರ್ಲ್ಡ್ ಕಲ್ಚರ್ ಅಂತ ಹೆಸರಿದ್ರೇನೋ. ಅಲ್ಲಿಗೆ ಬಂದು ಅವರು ಉಪನ್ಯಾಸಗಳನ್ನು ಕೊಡ್ತಾ ಇದ್ರು, ಅಥವಾ ಸಂಗೀತಗಾರರಿರ್ಬೋದು, ಅಥವಾ ನೃತ್ಯ ಪಟುಗಳಿರ್ಬೋದು. ಈ ಥರ ಅನೇಕರು, ಅದು ಹೆಸರು ಹೇಳ್ತಾ ಹೋಗ್ತಾ ಇದ್ರೆ ಇವಾಗ ಮಾರ್ಟಿನ್ ಲೂಥರ್ ಕಿಂಗ್ ಇರ್ಬೋದು, ಪೆಂಚನ್ ಲಾಮಾ ಇರ್ಬೋದು, ಅಥವಾ ನಮ್ಮ ಸ್ವಾತಂತ್ರ್ಯದ ನಂತರ 4 ಪ್ರೆಸಿಡೆಂಟ್ಸ್ ಆಫ್ ಇಂಡಿಯಾ ಇಲ್ಲಿಗೆ ಬಂದಿದ್ದಾರೆ. ಸೊ ಅಷ್ಟರ ಮಟ್ಟಿಗೆ. ಮತ್ತು ಅಕ್ಷರಶಃ ವಿಸಿಟರ್ಸ್ ಬುಕ್ಸ್ ನೋಡಿದ್ರಂತೂ 500-600, ಇದರಲ್ಲಿ 17 ನೋಬೆಲ್ ಪ್ರೈಸ್ ತಗೊಂಡಂತಹ ವ್ಯಕ್ತಿಗಳು ಬಂದಿದ್ದಾರೆ ಆ ಥರದ ಸಂಸ್ಥೆ. ಸೊ ಅವರೆಲ್ಲರನ್ನು ಕರ್ಕೊಂಬಂದಂಥ ವ್ಯಕ್ತಿ ವಾಡಿಯಾ ಅವರು.
ನೀವು ಹೇಳ್ತಿರೋದು ಕೇಳಿದ್ರೆ ಬಿ ಪಿ ವಾಡಿಯಾ ಅವರ ವ್ಯಕ್ತಿತ್ವ ಮತ್ತೆ ಸಂಸ್ಥೆ ಎರಡು ಕೂಡ ಜೊತೆಗೆ ಇದೆ. ಯಾಕೆಂದ್ರೆ ಅವರ ಧ್ಯೇಯ ಅಷ್ಟು ದೊಡ್ಡದು, ಉದ್ದೇಶ ಅಷ್ಟು ವಿಶಾಲವಾದಂತಹ ಮನಸ್ಸು, ಅದರಿಂದ ಕಾರ್ಯಕ್ಷಮತೆ ಹಾಗೆ ಅವರನ್ನ ನಡೆಸ್ಕೊಂಡು ಹೋಯ್ತು. ಬಹುಮುಖ ಪ್ರತಿಭೆ ಹೌದು, ಆದ್ರೆ ಅವರ ಧೋರಣೆ ಮಾತ್ರ ಒಂದೇ ಆಟಿಟ್ಯೂಡ್ ಅಂತ ಏನ್ ಹೇಳ್ತೀವಿ, ಅದು ಅವರ ಉದ್ದೇಶ ಒಂದೇ. ಅದು ಜಗತ್ತನ್ನೇ ಒಟ್ಟಾರೆಯಾಗಿ ನೋಡ್ಬೇಕು, ಎಲ್ಲರೂ ಪ್ರೀತಿಯಿಂದ ಬದುಕಬೇಕು ಈ ಜಗತ್ತಿನಲ್ಲಿ, ಹೋರಾಟಗಳೆಲ್ಲ ಬೇಡ ಸಾಕು ಅಂತ. ಯಾಕೆಂದ್ರೆ 2ನೇ ಮಹಾಯುದ್ಧ ವಿರಾಮ ಘೋಷಣೆ ಆಗಿದ್ದು ಅವರು ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಉದ್ಘಾಟನಾ ಸಮಾರಂಭದ ದಿನವೇ. ಅದು ಎಂಥ ಕಾಕತಾಳೀಯ ಅಂತ ಬೇಕಾದ್ರೂ ಅಂದುಕೊಳ್ಳಿ, ಅಥವಾ ಅವರ ಸಂಕಲ್ಪ ಏನಿದೆ ಅದರ ಒಂದು ದೃಢತೆಯ ಒಂದು ಫಲ ಅಂತ ಕೂಡ ಅನ್ಕೋಬಹುದು. ಒಂದು ಯುದ್ಧ ವಿರಾಮ ಘೋಷಣೆ ಆಯಿತು ಅವತ್ತೇನೆ 1945ರಲ್ಲಿ. ಅದೇ ದಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಉದಯ ಆಯಿತು. ಅಂದ್ರೆ ಇಡೀ ಜಗತ್ತು ಶಾಂತಿಗೆ ಪ್ರೀತಿಗೆ ಪರಿತಪಿಸ್ತಾ ಇರುವಾಗ ಅಂಥ ಒಂದು ಸಂದರ್ಭದಲ್ಲಿ ಇಂಡಿಯನ್ ವರ್ಲ್ಡ್ ಕಲ್ಚರ್ ಇನ್ಸ್ಟಿಟ್ಯೂಟ್ ಒಂದು ಶಾಂತಿ ದೂತನಾಗಿ ಹುಟ್ಕೊಳ್ತು. ಹಾಗೆ ಬಿ ಪಿ ವಾಡಿಯಾ ಅವರ ಮಹೋನ್ನತ ವ್ಯಕ್ತಿತ್ವದ ಬಗ್ಗೆ ನೀವು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಈ ಸಂಸ್ಥೆ ಬಗ್ಗೆ ಮಾತಾಡೋದಾಗಿದ್ರೆ, ಏನು ಇದಕ್ಕೆ ಈಗಾಗಲೇ 80 ವರ್ಷ ತುಂಬಿದೆ ಅಂತ ಹೇಳಿ ನಾವೆಲ್ಲರೂ ಸಂಭ್ರಮ ಪಡ್ತಾ ಇದ್ದೀವಿ. ಈ ಸಂಸ್ಥೆ ನಿರ್ವಹಣೆ ಈಗ ಹೇಗಿದೆ? ಸಂಸ್ಥೆಯ ನಿರ್ವಹಣೆಯಲ್ಲಿ ಯಾವುದೇ ಥರದ ಬದಲಾವಣೆ ಇಲ್ಲ ಅಂತ ಹೇಳ್ಬೋದು. ಮೊದಲನೇದಾಗಿ 80 ವರ್ಷದ ಒಂದು ಇತಿಹಾಸ ಇರುವಂಥ ಸಂಸ್ಥೆ ಶುರುವಾಗಿದ್ದೆ ಸೇವಾ ಸಂಸ್ಥೆ ಆಗಿ. ಇದೊಂದು ಸೊಸೈಟಿ, ಮೂಲತಃ ಎಲ್ಲರೂ ಸೇರಿ ಮಾಡ್ತಾ ಇರುವಂತಹ ಒಂದು ಕಾರ್ಯ. ಇದು ಬರೀ ಸೊಸೈಟಿಗೆ ಸೀಮಿತ ಆಗಿದೆಯಾ ಅಂತ ಕೇಳಿದ್ರೆ, ನಮ್ಮ ಅಧ್ಯಕ್ಷರ ನಾಣ್ಣುಡಿ ಏನಂದರೆ, ಬರುವಂಥ ಎಲ್ಲ ವ್ಯಕ್ತಿಗಳಿಗೆ ಇದು ಸಾರ್ವಜನಿಕ ಸಂಸ್ಥೆ, ಇದು ಯಾವುದೋ ಒಂದು ಸೀಮಿತವಾದಂತಹ ಒಂದು ಮೆಂಬರ್ಶಿಪ್ ತೊಗೊಂಡಿದೆ. ನಮ್ಮ ಮೆಂಬರ್ಸು, ನಮ್ಮ ಸದಸ್ಯರುಗಳು 3800 ಜನ ಇದ್ದಾರೆ. ಸೊ ಅತ್ಯಂತ ವಿಶಾಲವಾದಂತಹ ಸದಸ್ಯ ಉಳ್ಳಂತಹ ಸಂಸ್ಥೆ ಆದರೂ ಕೂಡ ಸಂಸ್ಥೆಯ ಧ್ಯೇಯೋದ್ದೇಶ ತಗೊಂಡ್ರೆ ಅದು ಇಡೀ ಒಂದು ವಿಶ್ವವನ್ನು ನೋಡ್ತಾ ಇದೆ ಮತ್ತು ಸಮಾಜವನ್ನು ನೋಡ್ತಾ ಇದೆ. ಸೊ ಹಾಗಾಗಿ ಇದು ಸೇವಾ ಸಂಸ್ಥೆ. ಇದಕ್ಕೆ ಜೋಡಿಸ್ಕೊಂಡಂತಹ ಎಲ್ಲ ಮಹನೀಯರು ಮುಂಚೆ ಎಲ್ಲರೂ ಸೇವೆಯ ಮನೋಭಾವದಿಂದನೇ ಇದನ್ನು ಶುರು ಮಾಡಿದ್ರು. ಮೊದಲನೇದಾಗಿ ಬಿ ಪಿ ವಾಡಿಯಾ ಅವರು ಈ ಸಂಸ್ಥೆನ ನಡೆಸಿರೋರು ಎಂಥೆಂಥವ್ರು ಅಂತ ನೋಡಿದ್ರೆ ಬೆರಗಾಗ್ಬಿಡುತ್ತೆ ನಮಗೆ. ಮೊದಲೇನೇನೆ ಮೊದಲಿಯಾರವರು, DVG ಅವರು, ಮತ್ತೆ ಎಂ ಎ ವೆಂಕಟಾಚಲಯ್ಯ ಅವರು ಅವತ್ತಿಗೂ ಇದ್ರು, ಇವತ್ತಿಗೂ ನಮ್ಮ ಜೊತೆಲಿ ಇದ್ದಾರೆ. ಎಷ್ಟು ದೊಡ್ಡ ವಿಷಯ, ಹೆಮ್ಮೆಯ ವಿಷಯ. ಅವರೆಲ್ಲ ಮುನ್ನಡೆಸ್ತಾ ಇರುವಂತಹ ಸಂಸ್ಥೆ, ಮಾರ್ಗದರ್ಶಕರಾಗಿ ಪಥದರ್ಶಕರಾಗಿ ಅವರು ನಮ್ಮ ಜೊತೆಲಿ ಕೆಲಸ ಮಾಡಿರುವಂತಹದ್ದು. ಅಡ್ವೈಸರಿ ಕಮಿಟಿ, ಸಲಹಾ ಸಮಿತಿ ಅಂತಲೇ ನಮ್ದು ಒಂದಿದೆ. ಅದರಲ್ಲಿ ಇವತ್ತಿಗೂ ವೆಂಕಟಾಚಲಯ್ಯ ಅವರಿದ್ದಾರೆ, ಡಾಕ್ಟರ್ ವಿಜಯಲಕ್ಷ್ಮಿ ಬಾಲೆಕುಂದ್ರಿ ಅವರಿದ್ದಾರೆ, KG ರಾಘವನ್ ಅವರಿದ್ದಾರೆ, ಭಾರತೀಯ ವಿದ್ಯಾಭವನದ ಅಧ್ಯಕ್ಷರವರು KG ರಾಘವನ್ ಅವರಿದ್ದಾರೆ, ಹಿಂದಿನ ನಮ್ಮ ಪೂರ್ವಭೂತ ಪ್ರೆಸಿಡೆಂಟ್ ಅವರು ವಿಜಯ್ ಪ್ರಸಾದ್ ಅವರಿದ್ದಾರೆ, ಮತ್ತೆ ರಾಮ್ ಪ್ರಕಾಶ್. ಹೀಗೆ ಇವತ್ತಿಗೂ ಕೂಡ ಸಲಹಾ ಸಮಿತಿ ಇದೆ. ನಮ್ಮ ಒಂದು ಕಾರ್ಯಕಾರಿ ಸಮಿತಿ ದಕ್ಷವಾಗಿದೆ, ಆದರೆ ಅದನ್ನು ಮುನ್ನಡೆಸೋದಕ್ಕೆ ಇಂಥ ಒಂದು ಹಿರಿಯರ ಒಂದು ಮಾರ್ಗದರ್ಶನ ಕೂಡ ನಮಗೆ ಸಿಗ್ತಾ ಇದೆ. ಮತ್ತೆ ಪ್ರೆಸಿಡೆಂಟ್ಗಳಾಗಿ ಮತ್ತೆ ಕಾರ್ಯದರ್ಶಿಗಳಾಗಿ ಅನೇಕರು ನೋಡಿದ್ರೆ, ನಾವು ಆ ಲಿಸ್ಟ್ ನೋಡಿದ್ರೇ ಬೆರಗಾಗತ್ತೆ. ಸುಮಾರು 50 ಜನಕ್ಕಿಂತ ಹೆಚ್ಚು ಕಾರ್ಯಕಾರಿ ಸಮಿತಿಯಲ್ಲಿ ಇದಕ್ಕೆ ಈ ಒಂದು ಸಂಸ್ಥೆಯ ಏಳಿಗೆಗಾಗಿ ಶ್ರಮಿಸಿದಂತಹ ಮಹೋನ್ನತ ವ್ಯಕ್ತಿಗಳು ಕಾಣಿಸ್ತಾರೆ ನಮಗೆ. ಅವರೆಲ್ಲರ ಶ್ರಮದ ಮತ್ತೆ ಅವ್ರು ಹೇಳಿದ ಹಾಗೆ ಸೇವಾ ಮನೋಭಾವದ ಪ್ರತಿರೂಪವಾಗಿ ಇವತ್ತು ನಿಂತಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್. ಇದು ನಿಜವಾಗಿಯೂ ಸಾಂಘಿಕವಾದ ಒಂದು ಪ್ರಯತ್ನ. ಹೇಳ್ತಾರೆ, ಕಲವು ಸಂಘೇ ಶಕ್ತಿ ಅಂತ. ಕಲಿಗಾಲದಲ್ಲಿ ಜೊತೆಗೂಡಿ ಕೆಲಸ ಮಾಡಿದರೆ ಯಾವ್ದಾದ್ರು ಫಲಕಾರಿಯಾಗುತ್ತೆ. ಒಬ್ಬೊಬ್ಬರೇ ನಿಂತು ಏನೂ ಮಾಡೋದಕ್ಕಾಗಲ್ಲ. ಆದರೆ ಅಲ್ಲಿ ಆ ಒಬ್ಬರಿಂದ ಪ್ರಾರಂಭವಾದದ್ದಕ್ಕೆ ಇಷ್ಟು ಜನ ಕೈಗೂಡಿಸಿ ಕೈ ಜೋಡಿಸಿ ತಮ್ಮೆಲ್ಲ ತನುಮನ ಧನವನ್ನ ಧಾರೆ ಎರೆದು ಈ ಒಂದು ಸಂಸ್ಥೆಯನ್ನ ಈ ಮಟ್ಟಕ್ಕೆ ಮಹೋನ್ನತ ಸ್ಥಿತಿಗೆ ತಂದಿದ್ದಾರಲ್ಲ, ನಾವು ಅವರನ್ನೆಲ್ಲ ಬಹಳ ಕೃತಜ್ಞತೆಯಿಂದ ಸ್ಮರಿಸಬೇಕು. ಹಾಗಾಗಿ ಇವತ್ತು ಸಿಬ್ಬಂದಿಯಿಂದ ಹಿಡಿದು ನೀವು ನಮ್ಮ ಕಾರ್ಯಾಲಯ ನೋಡಬೇಕು, ಅಲ್ಲಿ ಕೆಲಸ ಮಾಡುವಂತವರು ಎಲ್ಲರೂ ಸೇವಾ ಮನೋಭಾವ. ಇಲ್ಲಿ ಯಾರಿಗೂ ಪೈಪೋಟಿ ಇಲ್ಲ, ಸ್ಪರ್ಧೆ ಇಲ್ಲ. ಮತ್ತೆ ಒಬ್ಬೊಬ್ಬರು ಕೂಡ ತಮ್ಮ ತಮ್ಮ ಒಂದು ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನ ಮಾಡಿದಂಥವರು ಕಾರ್ಯಕಾರಿ ಸಮಿತಿಯಲ್ಲಿದ್ದಾರೆ. ಹಾಗಲ್ಲದೆ ಒಂದು ಆಫೀಸ್ ಏನಿದೆ ಅಲ್ಲಿ ಕೆಲಸ ಮಾಡುವಂಥವ್ರು.
ಕಡೆಗೆ ಒಂದು ಸಿಬ್ಬಂದಿ, ನೀವು ನೋಡಬೇಕು ಆ ಒಂದು ಸೌಜನ್ಯ, ಸಜ್ಜನಿಕೆ, ಬಂದ ಶ್ರೋತೃಗಳನ್ನಾಗಲಿ ಪ್ರೇಕ್ಷಕರನ್ನಾಗಲಿ ಅವರು ಆಧರಿಸುವಂತಹ ರೀತಿ, ಇದು ಒಂದು ಮಾದರಿಯಾಗಿದೆ. ಹಾಗಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಒಂದು ಮಾದರಿ ಸಂಸ್ಥೆ. ಅಂದ್ರೆ ಡಾಕ್ಟರ್ ಸತ್ಯವತಿ ಅವರು ಹೇಳ್ತಾ ಇರೋ ತರ ಇದನ್ನ ನಿರ್ವಹಣೆ ಅಂತ ನೀವು ಕೇಳಿದ್ರಿ, ನಿರ್ವಹಣೆ ಹೇಗಾಗ್ತಾ ಇದೆ ಅಂತ. ನಿರ್ವಹಣೆ ಜನರಿಂದ ಜನರಿಗಾಗಿ ಆಗ್ತಾ ಇದೆ. ಸೊ ಇದು ಏನಂದ್ರೆ ಸಹಜವಾದಂತ ಹಸ್ತಾಂತರ. ಯಾವುದೇ ತರದ ಕಲಹ ಆ ತರದ್ ಯಾವುದು ಇಲ್ಲಿ ನೋಡಕ್ಕೆ ನಮ್ಗೆ ಸಿಗದೇ ಇಲ್ಲ. 80 ವರ್ಷ ಒಂಥರ ವ್ಯತಿರಿಕ್ತವಾಗಿದೆ. 80 ವರ್ಷದಲ್ಲಿ ಸಾಕಷ್ಟು ಜನ ಬಂದು ಹೋಗಿದ್ದಾರೆ. 3800 ಸದಸ್ಯರಿದ್ದಾರೆ. ಇವಾಗ ಮುಂಚೆನೆ ಹೇಳೋದಕ್ಕೆ ಮುಕ್ತ ಸದಸ್ಯತ್ವ ಇರುವಂತ ಕೆಲವೇ ಸಂಸ್ಥೆಗಳಲ್ಲಿ ವರ್ಲ್ಡ್ ಕಲ್ಚರ್ ಇರ್ಬೋದು. ಯಾಕೆ 3800 ಜನ ಅಂದ್ರೆ, ನಮ್ಮ ಧ್ಯೇಯ ಎಷ್ಟು ಜನ ಅಂದ್ರೆ, ಯಾರೇ ಬಂದ್ರೂ ನಮ್ಮನ್ನ ಯಾರನ್ನು ಕೇಳೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ನಿರ್ವಹಣಾ ಮಂಡಳಿನ ಕೇಳಿ ಅದನ್ನ ಅಪ್ಲಿಕೇಶನ್ ಕೊಡಬೇಕು ಆ ಥರದ್ದು ಏನೂ ಇಲ್ಲ. ಬರವಣಿಗೆ ಸ್ಪಷ್ಟವಾಗಿದೆ. ನೀವು ಈ ಒಂದು ಧ್ಯೇಯ ಅಂದರೆ ವಿಶ್ವ ಮಾನವ ಅಥವಾ ವಸುದೈವ ಕುಟುಂಬಕಂ ಅಂತ ಏನಿದೆ, ನಮ್ಮ ಒಂದು ಧ್ಯೇಯವಾಕ್ಯ ಅಥವಾ ಲೋಗೋ ಅಂತ ಏನು ಕರಿತೀವಿ, ಚಿಹ್ನೆ, ಅದರಲ್ಲೇ ಇದೆ. ಅದಕ್ಕೆ ನಾವು ಬದ್ಧರು ಅಂತ ಒಂದು ಬರ್ಸ್ಕೊಳ್ತೀವಿ. ಅದಾದ್ಮೇಲಿಂದ ಅವ್ರ ಸದಸ್ಯರೇ. ಸೊ ಅದು ಸದಸ್ಯರಾಗ್ಬಿಡ್ತಾರೆ. ಸೊ ಇದು ನಿರಂತರವಾಗಿ ನಡೀತಾ ಇದೆ. ಇವಾಗ 3800 ಜನ ಸದಸ್ಯರಿದ್ದಾರೆ. ಇನ್ನು ಕೆಲವೇ ವರ್ಷಗಳಲ್ಲಿ ಇನ್ನೂ ಒಂದಷ್ಟು 100 ಜನ ಅದಕ್ಕೆ ಆಗ್ಬೋದು. ಸೊ ಇದೊಂದು ಅಪವಾದ ಅಂತ ಕರೆಯಲ್ಲ ನಾನು, ವ್ಯತಿರಿಕ್ತವಾದಂತಹ ಸಂಸ್ಥೆ, ವಿಶಿಷ್ಟವಾದಂತಹ ಸಂಸ್ಥೆ ಅಂತ ಹೇಳ್ಬೋದು. ಹಾಗಾಗಿ ಹಸ್ತಾಂತರ ಮತ್ತೆ ಇದನ್ನ ನಿರ್ವಹಣೆ ಮಾಡ್ತಾ ಇರೋರು, ಸೇವಾ ಮನೋಭಾವ ಇರೋರು, ನಮ್ಮಲ್ಲಿ ಒಂದು ಇದಿದೆ. ನಮ್ಮ ಪ್ರತಿ ವರ್ಷ ನಮ್ಮದು ಆನ್ಯುಯಲ್ ಜನರಲ್ ಬಾಡಿ ಅಂತ ಆಗತ್ತೆ. ಅಲ್ಲಿ ನಮ್ಮ ಅಧ್ಯಕ್ಷರ ಒಂದು ನುಡಿ ಇದೆ, ನಮ್ಮಲ್ಲಿ ಹೆಚ್ಚು ಆಸಕ್ತಿಯಿಂದ ಕೆಲಸ ಮಾಡ್ತಾ ಇರೋರು ನಮ್ಮ ಸದಸ್ಯರಲ್ಲ ಅಂತ. ಅಲ್ಲಿ ಇರ್ತಾರೆ ಒಂದು 300-400 ಜನ. ಅವ್ರೇನು ಹೇಳ್ತಾರೆ ಅಂದರೆ, ನಮ್ಮದು ಸಂಸ್ಥೆದು 250ರಿಂದ 300 ಬೇರೆ ಬೇರೆ ಚಟುವಟಿಕೆಗಳಾಗುತ್ತೆ. ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ಉಪನ್ಯಾಸ ಇರ್ಬೋದು, ಅಥವಾ ಗ್ಯಾಲರಿ ಎಕ್ಸಿಬಿಷನ್ಸ್ ಇರ್ಬೋದು. ಈ ಎಲ್ಲ ಒಂದು ಚಟುವಟಿಕೆಗೆ ಅವ್ರು ಯಾರೋ ಸದಸ್ಯರಾಗಿರಬೇಕು ಅಥವಾ ಅವ್ರಿಗೆ ಯಾವುದೋ ಒಂದು ಹುದ್ದೆ ಇರಬೇಕು, ಆ ಥರದ ಯಾವುದೇ ನಿರಪೇಕ್ಷವಾಗಿ ಬಂದು ತೊಡಗಿಸ್ಕೊಳ್ತಾರೆ. ಮತ್ತು ಇದು ಸಂಸ್ಥೆಯಿಂದ ಸಂಸ್ಥೆಗೆ. ಇನ್ನೊಂದೇನೆಂದರೆ, ಈ ಒಂದು ಹಸ್ತಾಂತರ ಇವಾಗ DVG ಅವ್ರನ್ನ ಹೇಳಬೇಕಾದ್ರೆ 10 ವರ್ಷ ಇದ್ರು ಅವರು ನಮ್ಮ ಒಂದು ಆಡಳಿತ ಮಂಡಳಿಲಿ. 1946ರಿಂದ 1955 ತನಕ ಅವರಿದ್ರು. ಸೊ ಅವ್ರದ್ದೇ ಗೋಖಲೆ ಇನ್ಸ್ಟಿಟ್ಯೂಟ್ ಇತ್ತು. ಅಲ್ಲಿ BP ವಾಡೆ ಅವರು ಸದಸ್ಯರಾಗಿದ್ರು. ಅಲ್ಲಿಯ ಒಂದು ಗ್ರಂಥಾಲಯ ತೆರಿಬೇಕಾದ್ರೆ ಇವ್ರು ಹೋಗಿ ಅದನ್ನ ಮಾಡಿದ್ರು. ಹಾಗಾಗಿ ಎಲ್ಲ ಒಂದು 50 ವರ್ಷ, 60 ವರ್ಷ, 70 ವರ್ಷದ ಸಂಸ್ಥೆಗಳು ಸಾಕಷ್ಟಿದೆ. ಗೋಖಲೆ ಇನ್ಸ್ಟಿಟ್ಯೂಟ್ ಇರ್ಬೋದು, ಗಾಯನ ಸಮಾಜ ಇರ್ಬೋದು, ಉದಯಭಾನು ಇರ್ಬೋದು, ಈಗಷ್ಟೇ 60 ಮುಗಿಸಿದೆ, ಅದಕ್ಕೆ ಮುಟ್ಟಿತು. ಈ ಥರದ ಸಂಸ್ಥೆಗಳು ಯಾರ್ಯಾರಿದಾರೋ ಅವರೆಲ್ಲರಿಗೂ ಕಲೆಯಲ್ಲಿ ಅಭಿರುಚಿ ಇದೆ, ಸಾಹಿತ್ಯದಲ್ಲಿ ಅಭಿರುಚಿ ಇದೆ. ಇವರೆಲ್ಲರ ಒಂದು ಶ್ರೇಷ್ಠತೆ ಏನಂದ್ರೆ, ಎಲ್ಲರೂ ಒಟ್ಟುಗೂಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಅದನ್ನು ನಾವು ಕಾಣಲ್ಲ ಎಷ್ಟೋ ಬೇರೆ ಸ್ಥಳಗಳಲ್ಲಿ. ಬಟ್ ಅದು ಏನೋ ಒಂದು ಜಾಗದ ಮಹಿಮೆ ಇರ್ಬೋದು, ಬಸವನಗುಡಿ ಅಥವಾ ಬೆಂಗಳೂರಿನ ಒಂದು ಜನತೆಯ ಒಂದು ಇದಿರ್ಬೋದು, ಎಲ್ಲರೂ ಸೇರಿ ಮಾಡುವಂಥ ಕೆಲಸ ಆಗ್ತಾ ಇದೆ. ಸೊ ಹಾಗಾಗಿ ನಿರ್ವಹಣೆ ಅನ್ನೋದು ಎಲ್ಲರೂ ಸೇರಿ ಮಾಡ್ತಾ ಇರೋದು. ಅದಕ್ಕೇನೋ ಒಟ್ಟಿಗೆ ಮತ್ತೆ ಮೂಲಭೂತವಾಗಿ ಒಂದಷ್ಟು ಗೈಡ್ಲೈನ್ಸ್ ಅಂತ ಏನು ಕರೀತಾರೆ, ಆ ಥರದ್ದು ಸ್ಪಷ್ಟತೆ ಇದೆ ಅದರಲ್ಲಿ. ಅದಕ್ಕೆ ಬದ್ಧರಾಗಿರೋರು ಅದಕ್ಕೆ ಬರ್ತಾರೆ. ಸಮಯ ಕೊಡಬೇಕು, ತನು ಮನ ಧನ 3 ಯಾವುದೇ ಒಂದು ಭೀತಿ ಇಲ್ದಲ್ಲಿದ್ದಂಗೆ ನಾನು ಯಾಕೆ ಹೇಳ್ಬೋದು ಅಂದರೆ, ನಮ್ಮ 3800 ಜನ ಸದಸ್ಯರು ಸಾಕಷ್ಟು ಜನ ಕೇಳ್ತಾ ಇರ್ಬೋದು ಈ ಒಂದು ಇದನ್ನ. ಅವರೆಲ್ಲರೂ ನಾವೇನು ಹೇಳ್ತಾ ಇದೀವಿ ಅದನ್ನೇ ಒಪ್ತಾರೆ. ಸೊ ಹಾಗಾಗಿ ನಾವೇನೋ ಇಲ್ಲಿ ಇದನ್ನ ಹೇಳೋದಕ್ಕೋಸ್ಕರ ಹೇಳಿ ಆ ಥರದ್ದು ಇಲ್ವೇ ಇಲ್ಲ. ಸೊ ನಾವು ಏನು ಕೇಳ್ಕೊಳ್ಳೋದು ಅಂದರೆ, ನಿಮ್ಮೆಲ್ಲ ಶ್ರೋತೃಗಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರಿಗೆ ಬನ್ನಿ. ನೀವು ಸದಸ್ಯರುಗಳಾಗದಲ್ಲೇ ಇದ್ದರೆ ನಮ್ಮ ಜೊತೆ ಕೈ ಜೋಡಿಸಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ. ಎಲ್ಲದರ ನಿರ್ವಹಣೆಯಲ್ಲಿ ನಿಮ್ಮ ಪಾಲು ಇರಲಿ. ಈ ಸಂಸ್ಥೆಯಲ್ಲಿ ಇರೋರೆಲ್ಲ ಸಹೃದಯರೇ ಅಂತ ಒಟ್ಟಾರೆ. ಸಂಸ್ಥೆಗೆ ಬರುವವರು ಕೂಡ ಸಮಾಜವನ್ನ ಬೇರೆಯ ಮಟ್ಟಕ್ಕೆ ತಗೊಂಡು ಹೋಗಬೇಕು, ಪ್ರಜ್ಞಾಶೀಲ ಸಮಾಜ ಆಗಬೇಕು ಅಂದರೆ ಕಲೆ ಒಂದು ಬಹುಮುಖ್ಯ ಭಾಗ, ಮಾಧ್ಯಮ, ಉತ್ತಮವಾದ ಮಾಧ್ಯಮ. ಸೊ ಅದಕ್ಕೋಸ್ಕರ ಸಾಹಿತ್ಯ,
ಈ ಥರದ್ದು ಇನ್ನು ಮುಂದೆ ಒಂದಷ್ಟು ಚಟುವಟಿಕೆಗಳ ಬಗ್ಗೆ ಹೇಳಬೇಕಾದ್ರೆ ಆ ಥರದ್ದು ಅಂಶಗಳು ಬರ್ಬೋದೇನೋ ಅಧ್ಯಕ್ಷರಿಂದ. ಸೊ ಹಾಗಾಗಿ ಎಲ್ಲರೂ ಸೇರಿ ಮಾಡ್ತಾ ಇರೋದು. ಸೊ ನಿಮ್ಮ ಒಂದು ಪ್ರಶ್ನೆಗೆ ನಿರ್ವಹಣೆ ಅಂದರೆ ನಿರ್ವಹಣೆ ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಸೊ ಹಿರಿಯಣ್ಣನಾಗಿ ಈ ಒಂದು ಸಂಸ್ಥೆ ಇದು ಸಾಕಷ್ಟು ಸಂಸ್ಥೆಗಳಿಗೆ ಇದು ಪ್ರೇರಣೆ ಆಗಿದೆ ಅಂತ ಖಂಡಿತ ಘಂಟಾಘೋಷವಾಗಿ ಹೇಳ್ಬೋದಲ್ವಾ? ಖಂಡಿತ 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 ನಿಸ್ಸಂದೇಹವಾಗಿ. ಇನ್ನು ಈ ವರ್ಲ್ಡ್ ಕಲ್ಚರ್ ಅನ್ನುವಂತಹ ಈ ಒಂದು ಕೇಂದ್ರ ಕಟ್ಟಡ ಇದೆಯಲ್ಲ, ಈ ಕೇಂದ್ರ ಕಟ್ಟಡದ ವ್ಯವಸ್ಥೆಗಳ ಪರಿಚಯನ ಮಾಡಿಕೊಡ್ತೀರಾ ಮ್ಯಾಮ್? ಸಾಕಷ್ಟು ಬದಲಾವಣೆಗಳಾಗಿದೆ. ಹಿಂದೆ ನೀವು ನೋಡಿದ್ರೆ ಆದ್ರೆ ಆಗಲೂ ಜನ ಹಾಗೆ ಬರ್ತಾ ಇದ್ರು, ಹಾಗೆ ಕಾರ್ಯಕ್ರಮಗಳನ್ನ ಆಸ್ವಾದನೆ ಮಾಡ್ತಾ ಇದ್ರು, ಪ್ರೋತ್ಸಾಹ ಕೊಡ್ತಾ ಇದ್ರು, ಬೆಂಬಲ ಇತ್ತು. ಇವತ್ತು ಆ ಕಟ್ಟಡ ನೋಡ್ಬೇಕು ನೀವು, ತುಂಬಾ ಸುಂದರವಾದಂತಹ ಸುಸಜ್ಜಿತವಾದ ಒಂದು ಸಭಾಂಗಣ ಆಗಿದೆ. ಒಂದು ಸುಮಾರು 100-180 ಜನ ಸುಖಾಸೀನರಾಗಿ ಕೂತ್ಕೊಂಡು ನೋಡಬಹುದಾದಂತಹದ್ದು. ಮತ್ತೆ ಹಿಂದ್ಗಡೆ ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಉತ್ಕೃಷ್ಟವಾಗಿದೆ, ಸಾಕಷ್ಟು. ಮತ್ತೆ ಲೈಬ್ರರಿ ಇದೆ, ಪಕ್ಕದಲ್ಲಿ ಆರ್ಟ್ ಗ್ಯಾಲರಿ ಸ್ವಲ್ಪ ಹೊಸದಾಗಿ ಪ್ರಾರಂಭ ಆಗಿರುವಂತಹದ್ದು. ಅದಕ್ಕೆ ಸಂಪೂರ್ಣವಾಗಿ ಬೇರೆ ಪ್ರತ್ಯೇಕವಾದಂತಹ ವ್ಯವಸ್ಥೆ ಇದೆ. ಅದು ಕೂಡ ಪ್ರತಿನಿತ್ಯ ಅಲ್ಲಿ ಜನ ಸಂದಣಿ ಸೇರ್ತಾ ಇರುತ್ತೆ. ಈ ಕಟ್ಟಡದ ಒಂದು ಮಾಟವಾಗ್ಲಿ ಅಥವಾ ಅಲ್ಲಿರುವ ಸೌಲಭ್ಯ ಸೌಕರ್ಯಗಳಾಗ್ಲಿ ಎಷ್ಟು ಜನಪ್ರಿಯವಾಗಿದೆ ಅಂತ ಹೇಳಿದ್ರೆ, ಮುಂದಿನ 6 ತಿಂಗಳವರೆಗೆ ನಮ್ಮ ಸಭಾಂಗಣ ತೆರವಿಲ್ಲ. ಅದು ಈಗಾಗಲೇ ಎಲ್ಲ ಬುಕ್ಡ್ ಆಗತ್ತೆ. ನಾವೇ ನಮ್ಮ ಸಂಸ್ಥೆಯ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಡೇಟ್ಸ್ ಹುಡುಕೊಳ್ಬೇಕಾಗತ್ತೆ. ಆ ರೀತಿಯಾದಂತಹ ಕಟ್ಟಡ. ಅದನ್ನ ನಿರ್ವಾಹ ಮಾಡುವಂತಹ ಸಿಬ್ಬಂದಿ ಕೂಡ ಅಷ್ಟೇ ಅದನ್ನ ಅಚ್ಚುಕಟ್ಟಾಗಿಟ್ಟಿರ್ತಾರೆ. ಬರುವ ಬೇರೆ ಯಾವುದೇ ಸಂಸ್ಥೆಯಿಂದ ನಡೆಯುವಂತಹ ಕಾರ್ಯಕ್ರಮಗಳಿಗೆ ಪೂರ್ಣ ರೂಪದ ಸಹಕಾರ ಅದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಕಟ್ಟಡದ ಮೇಂಟೆನೆನ್ಸ್ ಏನಿದೆ ಅದು ಕೂಡ ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ. ಖಂಡಿತ ಡಾಕ್ಟರ್. ಒಂದು ಅದಕ್ಕೆ ಹೇಳಬೇಕು ಅಂದರೆ, ಕಟ್ಟಡ ನಮ್ಮ ಸಂಸ್ಥೆಯ ಒಳಗಡೆ ಇರೋದು. ಸಂಸ್ಥೆ ಇರೋದು ಬಸವನಗುಡಿಲಿ 7-8 ಪಾರ್ಕ್ಗಳಿವೆ. 20 ಎಕರೆ, 280 ಎಕರೆ ಲಾಲ್ಬಾಗ್ ನಮ್ಮಿಂದ 300 ಮೀಟರ್ ಅಷ್ಟೇ ಇರೋದು. ನಮ್ಮ ಎದುರುಗಡೆನೆ 30 ಎಕರೆ ಅಷ್ಟು MN ಕೃಷ್ಣರಾವ್ ಪಾರ್ಕ್ ಇದೆ. ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಬ್ಯೂಗಲ್ ರಾಕ್ ಪಾರ್ಕ್ ಸಿಗುತ್ತೆ, ಆರ್ಮುಗಂ ಸರ್ಕಲ್ ಸಿಗುತ್ತೆ. ಸೊ ಈಗಿನ ಕಾಲದಲ್ಲಿ ಸಸಿ ನಡಿ ಮರಗಳಿಲ್ಲ, ಆ ಥರದ ಒಂದು ಇದು ಬಸವನಗುಡಿಲಿ ಅಷ್ಟು ಕಾಣಿಸಲ್ಲ. ಯಾಕೆ ಅಂದ್ರೆ ಇನ್ನೂ ಆಗಿನ ಕಾಲದ ಒಂದು ಹಸಿರಾಗಿದೆ, ಮತ್ತೆ ಆಗಿನ ಕಾಲದ ಪ್ರಯತ್ನ ನಾವು ಅದರದ್ದು ಲಾಭ ಪಡಿತಾ ಇದೀವಿ ಅಂತ ಅನ್ಸುತ್ತೆ. ಅದರ ಮಧ್ಯದಲ್ಲಿರುವಂತ ಒಂದು ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್. ಬಹುಭಾಗವಾಗಿ 3 ಕಟ್ಟಡ ಅಂತ ಕರಿಬೋದು. ಒಂದು ಆಗಲೇ ಡಾಕ್ಟರ್ ಹೇಳಿದ್ದಾರೆ, ಈ ಥರ ಆಡಿಟೋರಿಯಂ ಇದೆ ಅಂತ. ಸುಸಜ್ಜಿತವಾದಂತಹ ಒಂದು ಆಡಿಟೋರಿಯಂಗೆ ಏನು ಒಂದು ಸ್ಟೇಜ್ ಇರಬೇಕು. ಆ ಸ್ಟೇಜಲ್ಲಿ ಟೀಕ್ ಅಥವಾ ವೈಬ್ರೇಷನ್ ಜಾಸ್ತಿ ಇರೋವಂಥದ್ದು. ಯಾಕೆಂದರೆ ನೃತ್ಯಗಾರರಿಗೆ ಕಾಲಿಗೆ ಶ್ರಮ ಆಗಬಾರ್ದು, ಅದಕ್ಕೇನೋ ಒಂದು ರಬ್ಬರೈಸ್ಡ್ ಮ್ಯಾಟಿಂಗ್ ಬೇಕಾಗಬಹುದು. ಮತ್ತು ಧ್ವನಿವರ್ಧಕ ಇರ್ಬೋದು. ಅದು ಅದರದೇ ಆದಂತಹ ಒಂದು ವಿಶೇಷವಾದಂತಹ ಬೇಡಿಕೆಗಳಿರುತ್ತೆ ಸಂಗೀತಗಾರರಿಗೆ, ಅಕಾಸ್ಟಿಕ್ಸ್ಗಳು, ಈ ಥರದ್ದೆಲ್ಲ. ಮತ್ತೆ ಕೂತ್ಕೊಳ್ಳೋದಕ್ಕೆ ಆಸನಗಳು ಚೆನ್ನಾಗಿರ್ಬೇಕು, ಸುಖಾಸೀನವಾಗಿರ್ಬೇಕು. ಸೊ ಏನಂದ್ರೆ ಬರ್ತಾ ಈ ಕಂಫರ್ಟ್ ಝೋನ್ ಅಂತ ಒಂದು ಕರಿಬೇಕು ಅಂದ್ರೆ ಇದು ಸರಿನೋ ತಪ್ಪೋ, ನಮ್ದು ಒಂದು ಮಲ್ಟಿಪ್ಲೆಕ್ಸ್ ತರ ಇದೆ. ಸೊ ಸುಖಾಸೀನವಾಗಿದೆ, ಮತ್ತೆ ಎಲ್ಲರಿಗೂ ತೆರೆದಂತಹ ಒಂದು ಸಂಸ್ಥೆ. ಯಾರು ಬೇಕಾದ್ರೂ ಬರಬಹುದು. ಇದೇನೋ ಒಂದು ಕ್ಲಬ್ ತರ ಸದಸ್ಯತ್ವ ಇರೋರು ಮಾತ್ರ ಬರ್ತಾರೆ ಅಂತ ಈಗಾಗಲೇ ಹೇಳಾಗಿದೆ. ಜಾಸ್ತಿ ಜನ ಪಾಲ್ಗೊಳ್ಳೋರು ನಮ್ಮ ಸದಸ್ಯರ ತರದವರು ಬರ್ತಾರೆ ಅಂತ. ಸೊ ಆಡಿಟೋರಿಯಮ್ಮು ವರ್ಷ ಪೂರ್ತಿ ಕಾರ್ಯಕ್ರಮಗಳಾಗತ್ತೆ. 250ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳಾಗತ್ತೆ ಅಲ್ಲಿ. ಆ ಒಂದು ಆಡಿಟೋರಿಯಂ ಕಾರ್ಯಕ್ರಮ ಬೆಳಗ್ಗೆ ಸಂಜೆ ಅಂತೆಲ್ಲ ಆಗುತ್ತೆ. ಪ್ರತಿ ಶನಿವಾರ ಭಾನುವಾರ ನೀವು 2 ಕಾರ್ಯಕ್ರಮ ಅಂತೂ ಕನಿಷ್ಠ. ಮತ್ತೆ ಮೇಲ್ಗಡೆನೂ ಇದೆ. ಸೊ ಈ ತರದ್ದು 2 ಆಡಿಟೋರಿಯಂಗಳಿದೆ. ಮಧ್ಯಭಾಗಕ್ಕೆ ಬಂದ್ರೆ ಆರ್ಟ್ ಗ್ಯಾಲರಿ. ಅದೊಂಥರ ವಿಶಿಷ್ಟವಾದಂತ ಆರ್ಟ್ ಗ್ಯಾಲರಿ. ಯಾವ ತರದ್ದು ಅಂದ್ರೆ 120 ವರ್ಷದ ಒಂದು ಬಂಗ್ಲೆ. ಆ ಬಂಗ್ಲೆ ರೆಡ್ ಆಕ್ಸೈಡ್ ಇನ್ನೂ ನಾವು ಅದನ್ನ ಕಾಪಾಡ್ಕೊಂಡ್ ಬಂದಿದ್ದೀವಿ. ಆಮೇಲೆ ಸ್ವಲ್ಪ ಬೇರೆ ಅದು ಒಂದು 8 ಭಾಗವಾಗಿದೆ. ಸೊ ಪ್ರತಿಯೊಂದು ಕೊಠಡಿಗೆ ಹೋದ್ರೂ ಒಂಥರ ಆಗಿನ ಕಾಲದ ಒಂದು ವೈಭವಕ್ಕೆ ನಾವು ತಗೊಂಡೋಗ್ಬಿಡ್ತಾರೆ.
120 ವರ್ಷದ ಮುಂಚೆ ಕಡಪಾಕಲ್ಗಳು ಹಂಗೆ ಇಟ್ಕೊಂಡಿದ್ವಿ. ಹಾಗೇನೆ ಗ್ರಾನೈಟ್ಗಳು ಹಾಗೆ ಇದೆ. ತಲೆ ಎತ್ತು ಮೇಲ್ಗಡೆ ನೋಡಿದ್ರೆ ಮರದ ಕಿಟಕಿಗಳು, ಮತ್ತೆ ಮೇಲ್ಗಡೆನೂ ಮರ ಇದೆ. ಮದ್ರಾಸ್ ತಾರ್ಸಿ ಅಂತ ಕರಿತಾ ಇದ್ರು. ಆಗಿನ ಕಾಲದಲ್ಲಿ ಸುರ್ಕಿ ಈ ತರದ್ದು ಉಪಯೋಗಿಸ್ತಾ ಇದ್ರು, ಸಿಮೆಂಟ್ ಇರ್ತಾ ಇರಲಿಲ್ಲ. ಸೊ ಅಲ್ಲಿಗೆ ಬಂದ್ರೆ ಯಾವುದೋ ಒಂದು 200, 300, 400 ವರ್ಷದ ಇತಿಹಾಸ ಇರೋಂಥ ಒಂದು ಕಟ್ಟಡಕ್ಕೆ ಬಂದಿದ್ದೀವಿ ಅಂತ ಅನ್ಸುತ್ತೆ. ಬಟ್ ಅಷ್ಟೇ ಶುಚಿಯಾಗಿದೆ. ಸೊ ಅದಕ್ಕೆ ಎಷ್ಟರ ಮಟ್ಟಿಗೆ ಅಂದ್ರೆ ಜನಗಳು ಚಪ್ಪಲಿ ಹೊರಗಡೆ ಬಿಡ್ತಾರೆ. ನಾವು ಅವ್ರಿಗೆ ಹೇಳ್ತೀವಿ, ಆಗ್ರಹ ಪಡಿಸ್ತೀವಿ, ನೀವು ಚಪ್ಪಲಿ ಹಾಕೊಂಡೇ ಒಳಗೆ ಬನ್ನಿ ಅಂತ. ಯಾಕಂದ್ರೆ ಎಲ್ಲರೂ ಬಿಡಕ್ಕೆ ಶುರು ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇದು ಗ್ಯಾಲರಿ. ಮತ್ತೆ ಪ್ರತಿ ವರ್ಷ ಒಂದು 40-50 ಕಾರ್ಯಕ್ರಮಗಳಾಗುತ್ತೆ. ಅತ್ಯಂತ ಬೇಡಿಕೆ ಇಲ್ಲಿರುವಂಥ ಒಂದು ಗ್ಯಾಲರಿ. ಫೋಟೋಗ್ರಫಿ ಇರ್ಬೋದು, ಅಥವಾ ಲೀಡಿಂಗ್ ಆರ್ಟಿಸ್ಟ್ ಅಂತ ಯಾರ್ಯಾರು ಕೇಳ್ತಾರೆ ಅವರೆಲ್ಲರೂ ಬರ್ತಾರೆ. ಈವನ್ ಚಿತ್ರಕಲಾ ಪ್ರದರ್ಶನ, ರಾಜ್ಯದ ಲಲಿತ ಕಲಾ ಅಕಾಡೆಮಿಯಿಂದ ಹಿಡಿದು ಪ್ರತಿಯೊಬ್ಬರು ಅಲ್ಲಿಗೆ ಬಂದು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಹಾಗೇನೆ 3ನೇ ಒಂದು ಕಟ್ಟಡ ಅಂದರೆ ಗ್ರಂಥಾಲಯ. ಇದು 1945ರಲ್ಲೇ ಶುರು ಆಯಿತು. ಯಾವುದೋ ಒಂದು ಸ್ಮಾಲ್ 200 ಪುಸ್ತಕಗಳಿಂದ ಶುರು ಆದಂಥ ಒಂದು ಕಟ್ಟಡ. ಇವಾಗ 1 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳಿದೆ. ನಾನು ಕೂಡ ಇದರ ಒಂದು ಲಾಭ ಪಡೆದಿದ್ದು 1970ರ ದಶಕಗಳಲ್ಲಿ. ಸೊ ಆಗಿನ ಕಾಲದಲ್ಲಿ ನಾನು ಚಿಕ್ಕವನ ಇದ್ದಾಗ ಅಲ್ಲಿಗೆ ಪುಸ್ತಕ ಓದೋದಕ್ಕೆ ಬರ್ತಾ ಇದ್ವಿ ನಮಗೆ. ಸೊ ಹಾಗಾಗಿ ಅನೇಕರ ಒಂದು ಅನುಭವ, ನಮ್ಮ ಅನುಭವ ಕೂಡ. ಸೊ ಸಂಸ್ಥೆಯ ಜೊತೆ ನಾವು ಎಲ್ಲ ಬೆಳೆದಿದ್ದೀವಿ ಅಂತ ಹೇಳ್ಬೋದು. ಸೊ ಈ ಒಂದು 3 ಕಟ್ಟಡ, ಒಂದು 350 ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೆಯುತ್ತವೆ. ಸೊ ಅದಕ್ಕೆ ಲೆಕ್ಕ ಇಲ್ಲ. ಮತ್ತು ಇದು ಒಂಥರ ಎಲ್ಲರ ಒಂದು ಸಹಯೋಗ ಮತ್ತು ಎಲ್ಲ ಸಂಸ್ಥೆಗಳ ಜೊತೆಗೆ ಒಡನಾಟ. 100ಕ್ಕೂ ಹೆಚ್ಚು ಸಂಸ್ಥೆಗಳು ಕೈ ಜೋಡಿಸುತ್ತವೆ. ಯಾರೋ ಒಬ್ಬರು ಸಂಪನ್ಮೂಲಗಳನ್ನು ತರ್ಬೋದು, ನಮ್ಮ ಒಂದು ಇದನ್ನು ಉಪಯೋಗಿಸ್ಕೋಬೋದು, ಒಂದು ಪರಿಸರವನ್ನು ಉಚಿತವಾಗಿ ಉಪಯೋಗಿಸ್ಬೋದು, ಈ ಥರದ್ದು ಪಡ್ಕೋಬೋದು. ಈ ಥರದ ಒಂದು ಸಂಸ್ಥೆ ಆಗಿರೋದ್ರಿಂದ ನಾನಾ ಪ್ರಕಲ್ಪಗಳು, ಒಂದು 8-10 ಥರದ್ದು ಡ್ಯಾನ್ಸು, ಮ್ಯೂಸಿಕ್ಕು, ಅಥವಾ ಲಿಟ್ರೇಚರ್ ಬುಕ್ ರಿಲೀಸಸ್ಸು. ಸೊ ಈ ಥರದ್ದು ಭಾನುವಾರ ಬೆಳಗ್ಗೆ ಅಂದರೆ ಅಲ್ಲಿ ಪುಸ್ತಕ ಬಿಡುಗಡೆಯ ಕೇಂದ್ರ ಅಂತ ಕರಿಬೋದು. ಸೊ ಅದು ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಸಾಹಿತ್ಯಾಸಕ್ತರೆಲ್ಲರೂ ಅಲ್ಲಿ ಬರ್ತಾರೆ. ಮತ್ತು ಈಗಿನ ದಿಗ್ಗಜರು ಅಂತ ಯಾರ್ಯಾರಿದ್ದಾರೆ ಅವರೆಲ್ಲರೂ ಬರ್ತಾರೆ. ಒಂದು ಮಾತನ್ನು ನಾನು ಇಲ್ಲೇ ಹೇಳ್ಬೋದು ಅಂತ ಅನ್ಸುತ್ತೆ, ಅಥವಾ ನಮ್ಮ ಅಧ್ಯಕ್ಷರು ಹೇಳ್ಬೋದು ಅದನ್ನು. ಇದು ಒಂದೇ ಒಂದು ಸಂಸ್ಥೆ 8 ಜನ ಜ್ಞಾನಪೀಠ ಪ್ರಶಸ್ತಿ ತಗೊಂಡಂಥವ್ರು. ಇಲ್ಲಿಯ ಜ್ಞಾನಪೀಠ ಪ್ರಶಸ್ತಿ ಈಗಿನ ಕಂಬಾರರು ಅಂತೂ ಬರ್ತಾನೆ ಇರ್ತಾರೆ ಇವತ್ತು. ಸೊ ಆ 8 ಜನ ಬಂದಿದ್ದಾರೆ. ಸೊ ಮಾಸ್ತಿಯವರು ಏನಿವೆ ಅಲ್ಲೇ ಇದ್ರು ಹತ್ತಿರದಲ್ಲೇ, ಅವರು ಸಾಕಷ್ಟು ಸಲ ಬಂದಿದ್ದಾರೆ. ಮಿಕ್ಕೆಲ್ಲರೂ ಒಮ್ಮೆ ಆದರೂ ಬಂದಿದ್ದಾರೆ. ಆ ತರದ ಒಂದು ಸಂಸ್ಥೆ. ಸೊ ಹಾಗಾಗಿ ನೀವ್ ಹೇಳ್ತಿರೋದ್ ನೋಡಿದ್ರೆ ಬಹುಶಃ ಈಗಿನ ಕಾಲದ ತಲೆಮಾರಿನವರಿಗೆ ಈ ಒಂದು ಸಂಸ್ಥೆ ಬೇರೆನೆ ಲೋಕದ ಪರಿಚಯ ಮಾಡಿಸ್ಕೊಡುತ್ತೆ ಅಂತ. ಖಂಡಿತ. ಮತ್ತೆ ಒಂದು ವಿಶಿಷ್ಟ ಏನಂದ್ರೆ, ಹೆಸರು ಹೇಳೋವಂಗೆ ಇದು ವರ್ಲ್ಡ್ ಕಲ್ಚರ್. ಹಾಗಾಗಿ ಮೊನ್ನೆನೆ ನಾವೊಂದು ಸೆಂಟಿನರಿ ಮಾಡಿದ್ವಿ. ಸೆಂಟಿನರಿ ಯಾರ್ದು ಮಾಡಿದ್ವಿ ಅಂದ್ರೆ ಪೆಟ್ರಿಸ್ ಲುಬುಂಬಾ ಅಂತ. ಆತ ಒಬ್ಬ ಹೋರಾಟಗಾರ, DRC ಅಂತ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. 54 ದೇಶಗಳಿದೆ ಆಫ್ರಿಕಾದಲ್ಲಿ, ಅದರಲ್ಲಿ ಒಂದು ದೇಶ. ಆ ದೇಶದ ಒಬ್ಬ ಮೊದಲನೇ ಪ್ರಧಾನಮಂತ್ರಿ 26ನೇ ವಯಸ್ಸಲ್ಲಿ ಆದಂಥವನು. ಅವನ ಪರಿಚಯ ಮಾಡಿಕೊಟ್ವಿ. ಮಾರ್ಟಿನ್ ಲೂಥರ್ ಕಿಂಗ್ ಬಂದಿದ್ರು ಇಲ್ಲಿಗೆ, ಸಂಸ್ಥೆಗೆ ಬಂದಿದ್ರು 1956ರಲ್ಲಿ. ಅವರ 100ನೇ ವರ್ಷದ್ದು ನಾವು ಮಾಡಿದ್ವಿ. ಈ ಚಟುವಟಿಕೆಗಳೆಲ್ಲ ವಿಶ್ವ ಮಾನವ ಸಂದೇಶಕ್ಕೆ ಸಾಕ್ಷಿಯಾಗಿದೆ. ಖಂಡಿತ. ಇನ್ಫ್ಯಾಕ್ಟ್ ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು ಚೈನಾ ವಿಸಿಟ್ 100ನೇ ವರ್ಷದ್ದು ನಾವು ಮಾಡಿದ್ವಿ. ಚೈನಾ ಅಂಬಾಸಿಡರ್ ಬಂದಿದ್ರು. ಹಾಗಾಗಿ ಇಲ್ಲಿ ಸಹಜವಾಗಿ ಬೇರೆ ಎಲ್ಲ ಕಲೆಗೆ ಸಂಬಂಧಪಟ್ಟಿರುವಂಥ ಸಂಸ್ಥೆಗಳು ಏನೇನು ಮಾಡುತ್ತೋ ಅದೆಲ್ಲ ನಾವು ಮಾಡ್ತೀವಿ. ಭರತನಾಟ್ಯ ಇದೆ, ಕುಚುಪುಡಿ ಇದೆ, ಮೋಹಿನಿಯಾಟಂ ಇದೆ, ಅಥವಾ ಕಥಕ್ ಇದೆ. ಇವಾಗ ನಿರುಪಮಾ ರಾಜೇಂದ್ರ, ಈ ಥರದ ಒಂದು ಪ್ರಖ್ಯಾತ, ವಿಶ್ವ ಪ್ರಖ್ಯಾತವಾದಂತಹ ಜನಗಳು ಬರ್ತಾರೆ ಇಲ್ಲಿಗೆ, ಕಲಾವಿದರು ಬರ್ತಾರೆ. ಹಾಗೇನೆ ಹೆಸರೇ ಕೇಳಿಲ್ಲ, ಬಟ್ ಬೇರೆ ಭಾಗದಲ್ಲಿ ಇದ್ದಾರೆ. ಆ ಥರದ ಪರಿಚಯಗಳು ಸಾಕಷ್ಟು ಆಗ್ತಾ ಬಂದಿದೆ. 1950, 60, 70ನೇ ದಶಕದಲ್ಲಂತೂ 100 ಅಂತ ಹೇಳ್ಬೋದು. ಇವಾಗಲೂ ಅದು ಮುಂದೆ ನಡೆಸ್ಕೊಂಡು ಹೋಗ್ತಾ ಇದೀವಿ ಅನ್ನೋದೇ ಒಂದು ಹೆಗ್ಗಳಿಕೆ. ಅಂದ್ರೆ ವರ್ಲ್ಡ್ ಕಲ್ಚರ್, ಅದನ್ನ ಒಂದು ಜನಗೆ ಪರಿಚಯ ಮಾಡಿಕೊಡ್ತಾ ಇದೀವಿ. ಡಾಕ್ಟರ್ TS ಸತ್ಯವತಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಮತ್ತೆ ವರ್ಲ್ಡ್ ಕಲ್ಚರ್ ಸಂಸ್ಥೆಯ ಅಧ್ಯಕ್ಷರು ಕೂಡ. 80 ವರ್ಷ ಅನ್ನುವಂಥದ್ದು ಅದು ಸಣ್ಣ ಜರ್ನಿ ಅಲ್ಲ, ಬಹಳ ದೊಡ್ಡ ಜರ್ನಿ. ಇಂಥ ಒಂದು ಸುದೀರ್ಘವಾದ ಇತಿಹಾಸ ಇರುವಂತಹ ಈ ಸಂಸ್ಥೆಯ ಅಧ್ಯಕ್ಷ ಸ್ಥಾನವನ್ನ ನೀವು ನಿರ್ವಹಿಸ್ತಾ ಇರೋದ್ರ ಬಗ್ಗೆ, ನಿಮ್ಮ ಅನುಭವದ ಬಗ್ಗೆ ಹೇಳಿ ಮೇಡಮ್.
ಅಧ್ಯಕ್ಷ ಸ್ಥಾನದಲ್ಲಿದ್ದು ನಾನು ಮಾಡ್ತಾ ಇರೋದೇನು ಅನ್ನೋದು ದೊಡ್ಡದಾಗಿಲ್ಲ, ನಿಜ ಹೇಳಬೇಕು ಅಂತ ಹೇಳಿದ್ರೆ. ಆದರೆ ನಿಜವಾಗಿಯೂ ಕೂಡ ಇದನ್ನು ಈ ಸಂಸ್ಥೆಗೆ ಒಂದು ರೀತಿಯಲ್ಲಿ ನಾನು ಜೋಡಿಸ್ಕೊಳ್ಳೋಕ್ಕಾಯ್ತಲ್ಲ ಅನ್ನುವಂಥದ್ದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಮಹನೀಯರು, ತುಂಬ ದೊಡ್ಡವರು, ಮಹಾನುಭಾವರು, ಅವರದ್ದು ವಿಚಾರಗಳಾಗಲಿ ಅವರ ನಡವಳಿಕೆಯಾಗಲಿ ಎಲ್ಲರಿಗೂ ಕೂಡ ಆದರ್ಶಪ್ರಾಯವಾದಂಥದ್ದು. ಅಂಥ ಒಂದು ಸಂಸ್ಥೆಗೆ ನಾನು ಇಲ್ಲಿ ಬರೋದಕ್ಕಾಯಿತು ಅಂತ. ಇಲ್ಲಿ ಅನೇಕ ಕಾಲದಿಂದಲೂ ಕೂಡ ನಾನು ಒಂದಲ್ಲ ಒಂದು ರೀತಿಯಲ್ಲಿ ಬರ್ತಾ ಇದ್ದೆ. ಚಿಕ್ಕ ಮಗುವಾಗಿದ್ದಾಗ ಕೂಡ ನಮ್ಮ ತಂದೆ ತಾಯಿ ನನ್ನನ್ನು ಕರ್ಕೊಂಡು ಬರೋರು, ಅಲ್ಲೇ ಪುಸ್ತಕ ಓದ್ತಾ ಇದ್ವಿ, ಆಟ ಆಡ್ಕೊಳ್ತಾ ಇದ್ವಿ, ಹೀಗೆಲ್ಲ ಇರ್ತಿತ್ತು. ನಂತರ ನನ್ನ ಸಂಗೀತ ಕಾರ್ಯಕ್ರಮಗಳು ಅಸಂಖ್ಯವಾಗಿ ನಡೆದಿದೆ ಅಲ್ಲಿ, ಮತ್ತು ಲೆಕ್ಚರ್ಸು ಹೀಗೆ ನಡೀತಾ ಇತ್ತು. ಆದರೆ ಸಂಸ್ಥೆಯ ಈ ಒಂದು ಕಾರ್ಯಕಾರಿ ಸಮಿತಿಯ ಸದಸ್ಯೆಯಾಗಿ ಇಲ್ಲಿ ಸೇರ್ಪಡೆಯಾಗಿದ್ದು ಇತ್ತೀಚೆಗಷ್ಟೇ, ಒಂದು 5 ವರ್ಷ ಆಯಿತು. ಅವತ್ತಿನಿಂದ ಇವತ್ತಿನವರೆಗೆ ನಾನು ಪ್ರತಿ ಸಲ ಅಲ್ಲಿಗೆ ಹೋದಾಗ ಒಂದು ಬೇರೆಯದೇ ತರಂಗಗಳು ನನ್ನನ್ನು ಮುಟ್ಟತ್ತೆ ಅಂತ ಹೇಳಬೇಕಾಗತ್ತೆ, ಭಾವತರಂಗಗಳು. ಯಾಕೆಂದರೆ ಆ ಸಂಸ್ಥೆಯ ಚಟುವಟಿಕೆಗಳು ಅಷ್ಟು ಮುಕ್ತವಾಗಿದೆ, ಅಲ್ಲಿನ ವಾತಾವರಣ ಅಷ್ಟು ಸ್ವಚ್ಛವಾಗಿದೆ, ಮತ್ತು ಅಲ್ಲಿಯ ಎಲ್ಲ ಕಾರ್ಯನಿರ್ವಹಣೆ ಮಾಡುವಂತಹ ರೀತಿ ಅನನ್ಯವಾಗಿದೆ. ಹಾಗಾಗಿ ಇವತ್ತಿಗೂ ಕೂಡ ಈ 80 ವರ್ಷ ಆಗಿದೆಯಾ ಅಥವಾ ಈಗಿನ್ನೂ ಹುಟ್ಕೊಂಡು ಇದು ಹೊಸತನವನ್ನು ಹಾಗೆ ಇಟ್ಕೊಂಡಿದೆಯಾ ಅಂತ ಅನ್ಸುತ್ತೆ. ಇತಿಹಾಸ ಮಾತ್ರ ಹೇಳಬೇಕು ನಮಗೆ 80 ವರ್ಷ ಆಗಿದೆ ಅಂತ. ಆ ಹೊಸತನ, ನಾವೀನ್ಯ, ನವೋನವವಾಗಿರುತ್ತೆ. ಹೇಳ್ತಾರಲ್ಲ, ಯಾವುದು ಪ್ರತಿ ಕ್ಷಣದಲ್ಲೂ ಹೊಸತನವನ್ನು ಕೊಡುತ್ತೋ ಅದು ನಿಜವಾಗಿ ರಮಣೀಯವಾದದ್ದು ಅಂತ. ತದೇವ ರೂಪಂ ರಮಣೀಯತಾಯಾಹ ಅಂತ ಹೇಳ್ತಾರೆ. ಕ್ಷಣೇ ಕ್ಷಣೇ ಎನ್ನವತಾಂ ಉಪೈತಿ. ಹಾಗಾಗಿ ಈ 80 ವರ್ಷಗಳಲ್ಲಿ ಇದು ಮತ್ತೆ ಮತ್ತೆ ಹೊಸದಾಗಿ ನಳನಳಿಸೋದಕ್ಕೆ ಏನು ಕಾರಣ ಅಂದರೆ ಆ ಮೂಲ ಬೇರುಗಳು ಏನಿದೆ ಅದು ತುಂಬ ಗಟ್ಟಿಯಾಗಿದೆ. ಆ ಟಿಸಿಲಿಗಳು ಒಡೆದುಕೊಂಡು ಎಲ್ಲ ಕಡೆಗೆ ಚಾಚುವಂತಹ ಒಂದು ರೆಂಬೆ ಕೊಂಬೆಗಳೋಪಾದಿಯಲ್ಲಿ ವೃಕ್ಷದ ರೀತಿಯಲ್ಲಿ ಬೆಳೆದಿರುವಂತಹ ಸಂಸ್ಥೆ ಇದು. ಈ 80 ವರ್ಷದಲ್ಲಿ ಇದು ಸಾಧ್ಯವಾಗಿರೋದು ಮೊದಲೇ ನಾನು ಹೇಳಿದ ಹಾಗೆ ಅನೇಕರ ಒಂದು ಸೇವಾ ಭಾವದಿಂದ ಆಗಿದೆ. ಆ ಸಂಸ್ಥೆಯಲ್ಲಿ ಇವತ್ತು ಎಲ್ಲರ ಜೊತೆಯಲ್ಲಿ ಸೇರಿ ಅದರ ಜೊತೆಯಲ್ಲಿ ನಾನೇ ಫಲಾನುಭವಿ ಎನ್ನುವ ರೀತಿಯಲ್ಲಿ ಅಲ್ಲಿ ಇರೋದಕ್ಕೆ ಸಾಧ್ಯವಾಗಿದೆ ಅಂತ ಮಾತ್ರ ನನ್ನ ಅದೃಷ್ಟದ ಫಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕೂತ್ಕೊಂಡು ಸಂಸ್ಥೆಯ ಬಗ್ಗೆ ಅಷ್ಟು ಪ್ರಫುಲ್ಲವಾಗಿ ನಿಮ್ಮ ಮನಸ್ಸು ಮಾತಾಡೋದಕ್ಕೆ ಅವಕಾಶ ಆಗ್ತಾ ಇದೆ ಅಂತಂದ್ರೆ ಅದು ಎಂಥ ಸಂಸ್ಥೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ 80 ವರ್ಷದ ಈ ಒಂದು ಜರ್ನಿ ಏನಿದೆ, ಇದು 80, 100, 180 ಹೀಗೆ ನಿರಂತರವಾಗಿ ಸಾಗ್ತಾ ಇರಲಿ. ಮುಂದಿನ 80 ವರ್ಷಗಳು ಇದಕ್ಕೆ ಯಾವ ಚ್ಯುತಿಯೂ ಬಾರದೆ ನಡ್ಕೊಂಡು ಹೋಗುತ್ತೆ. ಹೌದು, ಅಂಥವರೇ ಇದರಲ್ಲಿ ಬರ್ತಾರೆ ಅಂತ ಒಂದು ನಂಬಿಕೆ ಕೂಡ ಇದೆ. ಇದೇ ಒಂದು ಕಾರ್ಯಕ್ರಮದಲ್ಲಿ ಮುಂದುವರಿತಾ ಈ ನಾವು ಕಾಲಘಟ್ಟವನ್ನು ಪೋಸ್ಟ್ ಕೋವಿಡ್ ಅಂತ ಹೇಳಿ ಮತ್ತೆ ಪ್ರೀ ಕೋವಿಡ್ ಕಾಲಘಟ್ಟದಲ್ಲಿ ಸಾಮಾನ್ಯವಾಗಿ ನೋಡುವಂಥದ್ದು ಒಂದು ವಾಡಿಕೆ ಶುರು ಆಗೋಗಿದೆ. ಈ ಕೋವಿಡ್ನ ನಂತರದ ಈ ಕಾಲಘಟ್ಟದಲ್ಲಿ 5 ವರ್ಷದಲ್ಲಿ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಏನಾಗಿದೆ, ಹೇಗೆ ಏನಾದರೂ ಬದಲಾವಣೆ ಆಗಿದೆಯಾ, ಏನಾಗಿದೆ? ಬಹುಶಃ ಕೋವಿಡ್ನಿಂದ ಜನಗಳಿಗೆ ಒಂದು ರೀತಿಯಲ್ಲಿ ದಾಹ ಇತ್ತು, ಈ ರೀತಿಯಾದಂತಹ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳ ದಾಹ ಇತ್ತು. 1-2 ವರ್ಷ ಸ್ಥಗಿತಗೊಂಡಿತ್ತಲ್ಲ, ಹಾಗಾಗಿ ಅದನ್ನ ಪೂರ್ಣ ರೂಪದಲ್ಲಿ ಯಾವ ಸಂಸ್ಥೆಗಳು ಕೊಡುತ್ತವೆ ಅಂತ ಜನ ಕಾಯ್ತಾ ಇದ್ರು. ಅಂಥ ಕಾಲದಲ್ಲಿ ಈ ಒಂದು ಆಡಿಟೋರಿಯಂ ಕೂಡ ಇಷ್ಟು ಸುಸಜ್ಜಿತವಾದ ಕಾರಣದಿಂದ ಅಲ್ಲಿಯ ಕಾರ್ಯಕ್ರಮಗಳಿಗೆ ಒಂದು ಹೊಸ ರಂಗು ಬಂತು ಅಂತ ನಾನು ಅಂದ್ಕೊಳ್ತೀನಿ. ಈ 5 ವರ್ಷಗಳಲ್ಲಿ ಏನು ಕಾರ್ಯಕ್ರಮಗಳಾಗಿದೆ ಅದಕ್ಕೆ ಒಂದು ವಿಶಿಷ್ಟವಾದಂತಹ ಬಣ್ಣ ಇದೆ, ಬೆಡಗಿದೆ, ಭಿನ್ನಾಣ ಇದೆ. ಮತ್ತು ಉದ್ದೇಶ ಮಾತ್ರ ಅದೇ ಇದೆ. ನಮ್ಮಲ್ಲಿ ಏನು ಉದ್ದೇಶ? ಪ್ರೇಯಸ್ಕರವೂ ಆಗಿರಬೇಕು, ಪ್ರಿಯವಾಗಲೂ ಬೇಕು, ಶ್ರೇಯಸ್ಕರವೂ ಆಗಬೇಕು. ಸಮಾಜಕ್ಕೆ ಅದು ಒಳ್ಳೆಯದನ್ನು ಮಾಡಬೇಕು ಕಾರ್ಯಕ್ರಮ, ಮತ್ತು ಅದು ಜನಗಳಿಗೆ ಆಕರ್ಷಕವಾಗಿಯೂ ಇರಬೇಕು. ಸಾಂಸ್ಕೃತಿಕ ಚಟುವಟಿಕೆಗಳು ಅಂತ ಹೇಳಿದ್ರೆ ನೀವು ಅದಕ್ಕೆ ಕೊನೆ ಇಲ್ಲ. ಹೌದು, ವರ್ಲ್ಡ್ ಕಲ್ಚರ್ ಅದಕ್ಕೆ ನಿಜವಾಗಿಯೂ ಒಂದು ಆಕರ ಸ್ಥಾನ ಅಂತ ಬೇಕಾದರೆ ಹೇಳಬಹುದು, ಆಧಾರ ರೂಪವಾಗಿ ಅದು ನಿಂತ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಏನೇನು ವೈವಿಧ್ಯವನ್ನು ನೀವು ಯೋಚನೆ ಮಾಡಬಹುದು ಮನಸ್ಸಿನಲ್ಲಿ, ಕಲೆ ಮತ್ತು ಸಂಸ್ಕೃತಿ ಸಾಹಿತ್ಯದ ದೃಷ್ಟಿಯಿಂದ, ಅಷ್ಟೂ ಪ್ರಕಾರಗಳಲ್ಲಿ ಕಾರ್ಯಕ್ರಮಗಳು ನಡೀತಿದೆ ಅನ್ನೋದು ಮಾತ್ರ ಅಲ್ಲ, ಅದು ಆ ಮಟ್ಟದಲ್ಲಿ ನಡೀತಿದೆ. ಅಂಥ ಕಲಾವಿದರು ಬರ್ತಾರಲ್ಲಿ, ಅಂಥ ಸಾಹಿತಿಗಳು ಬರ್ತಾರೆ, ಅಂಥ ಶ್ರೋತೃವರ್ಗ ಇದೆ ಇಲ್ಲಿ. ಆ ಶ್ರೋತೃಗಳ ಒಂದು
ಗುಣಮಟ್ಟವನ್ನು ಎತ್ತರಿಸುವ ಒಂದು ಜವಾಬ್ದಾರಿ ಕಲೆಗೆ, ಕಲಾ ಸಂಸ್ಥೆಗೆ ಇದೆ ಅನ್ನೋದನ್ನ ಅರಿತುಕೊಂಡಿರುವಂತಹ ಸಂಸ್ಥೆ ನಮ್ದು. ಹಾಗಾಗಿ ಕಳಪೆ ಕಾರ್ಯಕ್ರಮ ಅನ್ನೋದನ್ನ ನೀವು ಹುಡುಕಿದ್ರೂ ಸಿಗೋದಿಲ್ಲ. ಚಟುವಟಿಕೆಗಳು ನೀವು ಕೇಳಿದಾಗ ನಾ ಇದನ್ನ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಏನೋ ಇಷ್ಟ ಕಾರ್ಯಕ್ರಮ ನಡೀತು ಅಂತ ಸಂಖ್ಯಾ ದೃಷ್ಟಿಯಿಂದ ಮಾಡುವಂಥದ್ದಲ್ಲ, ಅದು ಗುಣಮಟ್ಟದ ದೃಷ್ಟಿಯಿಂದ ನಮ್ಮ ಕಾರ್ಯಕ್ರಮಗಳು ಹೇಗಿರುತ್ತೆ ಅಂದರೆ ಅಲ್ಲಿ ಬರುವ ಶ್ರೋತೃಗಳೇ ಅದಕ್ಕೆ ಸಾಕ್ಷಿ. ಅವರು ಬಂದು ಹೇಳ್ತಾರೆ, ಅತ್ಯಂತ ಆಕರ್ಷಕವಾದ ಕಾರ್ಯಕ್ರಮಗಳು, ನಮ್ಗೆ ಇಂಥ ಕಾರ್ಯಕ್ರಮಗಳು ಬೇಕಾಗಿದೆ, ಇದು ತುಂಬ ಒಳ್ಳೆಯದಾಯಿತು ಅಂತ. ಅದು ರಾಜಕೀಯವಾಗಬಹುದು, ಅಥವಾ ಕಲೆಗೆ ಸಂಬಂಧಪಟ್ಟಿದ್ದಾಗಬಹುದು, ಅಧ್ಯಾತ್ಮ ವಿಚಾರ ಆಗಬಹುದು, ಆಯುರ್ವೇದ ಆಗ್ಬಹುದು, ವೈದ್ಯಕೀಯ ಆಗ್ಬಹುದು, ಸಾಮಾಜಿಕ ಎಲ್ಲ ನೀವೇನೇನು ಯೋಚನೆ ಮಾಡ್ತೀರಾ ಆ ಎಲ್ಲ ಟಾಪಿಕ್ಸ್ ಅಂತೀವಲ್ಲ ಅಂಥದ್ರಲ್ಲಿ ಉಪನ್ಯಾಸಗಳು ಹೆಚ್ಚು ತುಂಬ ಆಗತ್ತೆ. ಪುಸ್ತಕ ಪರಿಚಯ ಅವರು ಹೇಳಿದ ಹಾಗೆ ಪುಸ್ತಕದ ಬಿಡುಗಡೆ, ಲೋಕಾರ್ಪಣೆ ಸಮಾರಂಭಗಳು ತುಂಬ ನಡೆಯುತ್ತೆ ನಮ್ಮಲ್ಲಿ. ಆ ಚಿತ್ರಗಳ ಪ್ರದರ್ಶನ ಅಂತೂ ನೀವು ನೋಡೇ ಇದ್ದೀರಾ. ಈ 5 ವರ್ಷದಲ್ಲಿ ಎಷ್ಟು ಪ್ರದರ್ಶನಗಳಾಗಿದೆ, ಅದು 120ಕ್ಕೂ ಹೆಚ್ಚು ಪ್ರದರ್ಶನಗಳಾಗಿದೆ. ಮತ್ತೆ ಜನ ಮೆಚ್ಚುಗೆ ಅಂದ್ರೆ ಇವತ್ತು ಮತ್ತೆ 6 ತಿಂಗಳು ಮುಂದಕ್ಕೆ ಇಲ್ಲವೇ ಇಲ್ಲ, ಗ್ಯಾಲರಿ ಇಸ್ ಫುಲ್, ಅದು ಕಂಪ್ಲೀಟ್ಲಿ. ಒಂದು ಪೋಸ್ಟ್ ಕೋವಿಡ್ ಅಂತ ಕೇಳಿದ್ರಿ, ಸೊ ಡಾಕ್ಟರ್ ಟಿ.ಎಸ್. ಸತ್ಯವತಿ ಅವರು ವಿಸ್ತೃತವಾಗಿ ಅದನ್ನು ಹೇಳಿದ್ದಾರೆ. ನನ್ನ ಮಟ್ಟಿಗೆ ಒಂದು ಅಂಶ ಏನಂದ್ರೆ ತಂತ್ರಜ್ಞಾನವನ್ನು ಬಳಕೆ ಅದೊಂದು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಅಂದರೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಸೆರೆ ಹಿಡಿತಾ ಇದ್ದೀವಿ, ಲೈವ್ ಸ್ಟ್ರೀಮಿಂಗ್ ಮಾಡ್ತಾ ಇದ್ದೀವಿ, ವಿಡಿಯೋ ಇವತ್ತಿಗೂ ಇದೆ ಮಾಡ್ತೀವಿ. ಸೊ ಅದು ಒಂದು ಅಡಿಷನ್ ಅಂತ ಹೇಳ್ಬೋದಾ? ಅದು ಕೋವಿಡ್ ನಂತರದಲ್ಲಿ ಸಾಕಷ್ಟು ಹೌದು. ಸೊ ಅದು ಶುರುವಾಗಿದ್ದೇನೆಂದ್ರೆ ಸರ್ಕಾರದ ಒಂದು ನಿಬಂಧನೆಯನ್ನ ನಾವು ಮಾಡಬೇಕು ಅಂತ, ಕಾರ್ಯಕ್ರಮಗಳನ್ನ ಮಾಡಬೇಕು ಅಂದ್ಬಿಟ್ಟು ಅದು ಏನು ನಿಬಂಧನೆ ಇರ್ತಾ ಇತ್ತು, 20 ಜನಕ್ಕಿಂತ ಜಾಸ್ತಿ ಇರಬಾರ್ದು, 10 ಜನಕ್ಕಿಂತ ಜಾಸ್ತಿ ಇರಬಾರ್ದು, ಈ ಥರದ್ದು ಆಯಿತು. ಅದು ಇವಾಗ ನಮ್ಮ ಬಲ ಏನಂದ್ರೆ ಯಾವುದು ಶುರು ಆಯಿತು ಹಾಗೆ ಆ ಥರದ ಒಂದು ಸಂದರ್ಭವನ್ನು ನಾವು ಉಪಯೋಗಿಸ್ಕೊಂಡು ಸಂಸ್ಥೆಯಲ್ಲಿ ಇವಾಗ ತಂತ್ರಜ್ಞಾನವನ್ನ ಹೆಚ್ಚು ಬಳಸ್ತಾ ಇದೀವಿ ಅಂತ ಹೇಳ್ಬೋದು. ಅಲ್ಲೇ ಬಂದು ಮತ್ತೆ ಇನ್ನೊಂದೇನಂದ್ರೆ ಆಲ್ ನೈಟ್ ಪ್ರೋಗ್ರಾಮ್ಸ್ ಅಂತ ಏನೇನು ಇದೆ ಆ ಥರದ್ದು ಇಡೀ ರಾತ್ರಿ ಆಗುವಂಥ ಕಾರ್ಯಕ್ರಮಗಳು ಶುರು ಆಗಿದೆ. ಮತ್ತೆ ಬೆಳಗಿನ ಜಾವ ಮಾರ್ನಿಂಗ್ ರಾಗ ಈ ಥರದ್ದು ಬೇರೆ ಬೇರೆ ದೇಶಗಳಿಂದ ಬರ್ತಾರೆ. ಇವಾಗ ನೆಡ್ ಮ್ಯಾಕ್ಗೋಮನ್ ಅಂತ ಬಂದರು, ಆತ ಅವರು ಸಿ ಬಾಸ್ ಅಂತ ಏನು ಕರೀತಾರೆ, ಅಂದ್ರೆ ಕೊಳಲು, ಬಟ್ ಆ ಕೊಳಲು ಎಷ್ಟು ಅಂದ್ರೆ 7 ಅಡಿ 8 ಅಡಿ ಇರುವಂತ ಕೊಳಲು, ಅದು ಹಿಡ್ಕೊಳಕ್ಕೆ ಆಗಲ್ಲ, ಅದನ್ನ ನೆಲದಲ್ಲಿ ಇಟ್ಕೊಂಡು ನುಡಿಸುವಂತ ಒಂದು ವಾದ್ಯ, ಅದನ್ನ 7 ಗಂಟೆಗೆ ಇಟ್ಟಿದ್ವಿ. ಈ ತರ ಪೋಸ್ಟ್ ಕೋವಿಡ್ ನಮ್ಮ ಸಮಯವನ್ನ ನಾವು ಹೆಚ್ಚು ಉಪಯೋಗಿಸ್ಕೊಳ್ತಾ ಇದೀವಿ ಅಂತ ಹೇಳ್ಬೋದು. ತಂತ್ರಜ್ಞಾನವನ್ನ ಬಳಕೆ ಸಾಕಷ್ಟು ಜಾಸ್ತಿ ಆಗಿದೆ. ಯಾವುದು ಒತ್ತಡದಿಂದ ಶುರು ಆಯ್ತೋ ಅದು ಇವಾಗ ಸಹಜವಾಗಿ ಅದನ್ನ ಮುಂದುವರಿಸ್ತಾ ಇದೀವಿ ಅಂತ ಹೇಳ್ಬೋದು. ಈ ಗ್ಲೋಬಲೈಸೇಷನ್ ಅದ್ ನಾವೇನು ಹೇಳ್ತೀವಿ, ಅದರ ಒಂದು ಪ್ರಯೋಜನ ಪಡ್ಕೊಳ್ತಾ ಇದೀವಿ ನಾವಿವತ್ತು. ಹಾಗಾಗಿ ಬೇರೆ ದೇಶಗಳ ಒಂದು ಕಲ್ಚರ್, ಅವರ ಸಂಸ್ಕೃತಿ ನಿಜವಾಗ್ಲೂ ವರ್ಲ್ಡ್ ಕಲ್ಚರ್ ಅಂದ್ರೆ ಬರೀ ನಮ್ಮದು ಮಾತ್ರ ಅಲ್ಲ, ನಮ್ದು ಶ್ರೇಷ್ಠ ಅಭಿಮಾನ ಎಲ್ಲವೂ ಇರಲಿ, ಆದರೆ ಬೇರೆದರನ್ನ ನಾವು ಸ್ವಾಗತಿಸಬೇಕು, ತುಂಬ್ಕೋಬೇಕು, ಅರ್ಥ ಮಾಡ್ಕೊಳ್ಬೇಕು, ಮತ್ತೆ ವಿನಿಮಯ ಆಗಬೇಕು. ಹೀಗೆ ಒಂದು ವಿನಿಮಯ ಆಗಬೇಕು. ಇದು ವಾಡಿಯ ಅವರ ಒಂದು ದೃಷ್ಟಿ ಆಗಿತ್ತಲ್ಲ, ಅದು ಇವಾಗ ಸಾರ್ಥಕವಾಗ್ತಾ ಇದೆ ಎನ್ನುವಂಥ ಭಾವ ಕೂಡ ನಮಗೆ ಬರ್ತಾ ಇದೆ. ಈ ರೀತಿಯಾದ ಒಂದು ಕಾರ್ಯ ವೈವಿಧ್ಯ ಮತ್ತೆ ಅದರ ಸಾರ್ಥಕತೆ. ಸೊ ಆ ಒಂದು ಸಾರ್ಥಕ ಕ್ಷಣದಲ್ಲಿ ನೀವು ಅದರ ರೂವಾರಿಗಳಾಗಿ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲ, ರೂವಾರಿಗಳಲ್ಲ, ಅವರು ಮಾಡಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಅವರು ಅಂದ್ರೆ ಈಗ ಮುಂದೆ ಅದನ್ನ ನಡೆಸ್ಕೊಂಡು ಹೋಗುವಂತಹ ಒಂದಷ್ಟು ಜವಾಬ್ದಾರಿ ನಿಮ್ಮ ಮೇಲೆ ಇರೋದ್ರಿಂದ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೇವೆ ಅಂತ ಅನ್ಕೋಬಹುದು. ನನ್ನ ಮಟ್ಟಿಗೆ ಏನಂದ್ರೆ ಅಧ್ಯಕ್ಷರು ಎಲ್ಲ ಜವಾಬ್ದಾರಿ ತಗೊಂಡಿದ್ದಾರೆ, ಹಾಗಾಗಿ ನಾವೆಲ್ಲ ಇದ್ರೆ ಆಯ್ತಂತ. ಖಂಡಿತ. ಹಾಗಾಗಿ ನಮ್ಮ ಈ ಒಂದು ಹೆಮ್ಮೆಯ ಸಂಸ್ಥೆಯ ಮುಂದಿನ ಕಾರ್ಯಯೋಜನೆ ಏನು ಅನ್ನೋದನ್ನ ತಿಳಿಸ್ಕೊಡಿ ದಯವಿಟ್ಟು. ಕಾರ್ಯಯೋಜನೆ ಏನು ಅಂದರೆ ನಿರಂತರವಾಗಿ ಇನ್ನೂ ಒಂದು 80 ವರ್ಷ ಮತ್ತು 100 ವರ್ಷ ಮುಂದುವರಿಯುತ್ತೆ ಅನ್ನೋದು ಮಾತ್ರ ಸತ್ಯ. 80 ವರ್ಷ ಆಗಿದೆ ಸಂಸ್ಥೆಗೆ. ಅದರ ಒಂದು ಸಾರ್ಥಕತೆ ಏನಂದರೆ ಇನ್ನು 80 ವರ್ಷ ಸುಲಭವಾಗಿ ನಡೆಯುತ್ತೆ ಅನ್ನೋಂಥ ವಿಶ್ವಾಸ ಎಲ್ಲರಲ್ಲೂ ಮೂಡಿದೆ, ಎಲ್ಲರಲ್ಲೂ ಇದೆ. ಸೊ ಇವಾಗ 300-350 ಕಾರ್ಯಕ್ರಮಗಳು ವರ್ಷಕ್ಕಾಗ್ತಾ ಇದೆ. ಮುಂದಿನ ಯೋಜನೆಗಳು ಅಂತ ಅಂದರೆ ನಮ್ಮೆಲ್ಲರ ಆಶಯ ಏನಂದರೆ ಅದು ದುಪ್ಪಟ್ಟು ಒಂದು 700 ಕಾರ್ಯಕ್ರಮಗಳಾಗ್ಬೋದಾ ವರ್ಷಕ್ಕೆ ಅನ್ನೋ ಒಂದು ಪ್ರಶ್ನೆ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಆಗಲ್ಲ, ಅದಕ್ಕೆ ಮತ್ತೊಂದು ಬೇರೆ. ಸೊ ಹಾಗಾಗಿ
ಯಾವುದೇ ಒಂದು ಈ ಥರದ ಒಂದು ಯೋಜನೆ ಇದ್ದಾಗ ಸಂಸ್ಥೆಗಳು ಸ್ಥಗಿತವಾಗಿ ಮಾಡ್ತಾ ಇರೋವಂಥ ಕೆಲಸನೇ ಕಷ್ಟಪಟ್ಕೊಂಡು ಮಾಡ್ತಾ ಇದೆ ಅನ್ನೋದು ಒಂದು ಭಾಗವಾದರೆ, ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ, ಇನ್ನು 3 ತಿಂಗಳು 2 ತಿಂಗಳು 6 ತಿಂಗಳು ಅಕ್ಷರಶಃ ಬಂದರೆ ನಮ್ಮಲ್ಲಿ ಆಗಲೇ ಬುಕ್ ಆಗೋಗಿದೆ. ಅಂದರೆ ಕಾರ್ಯಕ್ರಮಗಳನ್ನ ನಾವೇ ನಿಯೋಜಿಸ್ಬಿಟ್ಟಿದ್ದೀವಿ ಮತ್ತು ಜನಗಳು ಬರ್ತಾ ಇರೋವಂಥ ಸಂಖ್ಯೆನೂ ಅಷ್ಟೇ ಇದೆ. ಹಾಗಾಗಿ ಈ ಒಂದು ಸಂಸ್ಥೆ ಇನ್ನೂ ಜಾಸ್ತಿ ಕಾರ್ಯಕ್ರಮಗಳು ಮಾಡಬೇಕು ಅಂದರೆ ಅದರದ್ದೇ ಆದಂಥ ಒಂದಷ್ಟು ಸಂಪನ್ಮೂಲಗಳನ್ನು, ಈ ಪರಂಪರೆಯನ್ನು ಉಳಿಸ್ಕೊಂಡು ವಿಸ್ತರಣೆ ಮಾಡ್ಬೋದಾ ಅನ್ನೋದು ಒಂದು ಮನಸ್ಸಿಗೆ ಬಂದಿದೆ. ಈ ಒಂದು 80ರ ಪರ್ವದಲ್ಲಿ ನಾವು ಮುಂದಿನ ಪೀಳಿಗೆಗಳಿಗೆ ಇನ್ನೂ ಮಜಬೂತಾದಂತಹ ಸ್ಥಿರವಾದಂತಹ ಇನ್ನೊಂದಷ್ಟು ಸಂಪನ್ಮೂಲಗಳನ್ನು ಇದಕ್ಕೆ ಜೋಡಿಸ್ಬೋದಾ ಅನ್ನೋವಂಥ ಒಂದು ಯೋಜನೆ ಇದೆ. ಹಾಗಾಗಿ ಇದಕ್ಕೆ ಸಾಕಷ್ಟು ದಾನಿಗಳು, ಸಾರ್ವಜನಿಕರು, ಸಂಸ್ಥೆಗಳು, ಹಾಗೆ ಸರ್ಕಾರ, ನೀವೆಲ್ಲರೂ ಮತ್ತು ನಾವೆಲ್ಲರೂ ಸೇರಿ ಮಾಡುವಂತಹ ಒಂದು ಕಾರ್ಯ ಅಂತ ಅಂದ್ಕೊಳ್ತೀನಿ. ಈ ಒಂದು 80 ವರ್ಷ ಆಗ್ತಾ ಇದೆ, ಇನ್ನು ಕೆಲವೇ ದಿನಗಳಲ್ಲೇ ಆಗತ್ತೆ ಅನ್ನುವಂಥ ಒಂದು ಸಂತಸದ ಕ್ಷಣದಲ್ಲಿ ಇನ್ನು 5 ವರ್ಷದಲ್ಲಿ ಈ ಒಂದು ವಿಸ್ತರಣೆ ಆಗಬಹುದಾ ಅನ್ನುವಂಥ ಒಂದು ಯೋಚನೆ ಶುರುವಾಗಿದೆ. ಆ ಒಂದು ದಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಗಳು ಶುರುವಾಗಿದೆ. ಚೀಫ್ ಜಸ್ಟಿಸ್ ಎಂ.ಎನ್. ವೆಂಕಟಾಚಲಯ್ಯನವ್ರಿಗೆ ಇವಾಗ 96 ವರ್ಷ. ಅವ್ರಿಗೆ ನಮಗೆ ಪ್ರತಿ ಸಲ ಬಂದಾಗ ಹೇಳ್ತಾರೆ, ನೋಡಪ್ಪ ನನಗೆ 100ನೇ ವರ್ಷಕ್ಕೆ ಇದು ಉಡುಗೊರೆ ನನಗೆ. ಸೊ ಇನ್ನು ಬರುವಂಥ ಪೀಳಿಗೆಗಳಿಗೆ ಇದು ಇನ್ನೂ ಹೆಚ್ಚು ಜೋರಾಗಿ ನಡೀತಾ ಇದೆ ಅಂದರೆ ಅದೇ ನೀವು ಕೊಡೋವಂಥ ಒಂದು ಉಡುಗೊರೆ ನನಗೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಅವರು ನಮ್ಮ ಅಡ್ವೈಸರಿ ಕಮಿಟಿ ಚೇರ್ಮನ್ ಕೂಡ. ಸೊ ಅಧ್ಯಕ್ಷರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಅವರ ಒಂದು ನೇತೃತ್ವದಲ್ಲಿ ಇದನ್ನು ನಾವು ಮಾಡ್ತೀವಿ ಅನ್ನೋಂಥ ಒಂದು ಉತ್ಸಾಹ ನನ್ನಲ್ಲಿದೆ. ಮತ್ತು ನನ್ನ ಜೊತೆಗೆ 3800 ಜನ ಸದಸ್ಯರ ಒಂದು ಉತ್ಸಾಹನೂ ಅದೇ. ಖಂಡಿತ ನಿಮ್ಮ ಏನು ಒಂದು ಆಶಯ ಇದೆ ಮತ್ತೆ ಅದೊಂದು ಸೇವಾ ಮನೋಭಾವ ಇದೆ, ಖಂಡಿತ ಇದು ನೆರವೇರುತ್ತೆ ಅನ್ನೋಂಥ ಒಂದು ಮಾತು ನಮ್ಮ ಆಕಾಶವಾಣಿ ಕಡೆಯಿಂದ ಕೂಡ. ಮೇಡಮ್, ನೀವು ಕೂಡ ಕಾರ್ಯಕ್ರಮದ ಕೊನೆಯಲ್ಲಿ ಏನಾದರೂ ಹೇಳೋದಕ್ಕೆ ಇಷ್ಟಪಟ್ರೆ? ಖಂಡಿತ, ಯಾವಾಗಲೂ ಅಷ್ಟೇ ಸತ್ಸಂಕಲ್ಪ ಎಲ್ಲಿರುತ್ತೆ ಅಲ್ಲಿ ದೈವ ಸಹಾಯ ಇರುತ್ತೆ ಅನ್ನುವಂಥದ್ದು ಅನುಭವದ ಮಾತು. ಹಾಗಾಗಿ ಇಲ್ಲಿ ಸಂಕಲ್ಪ ತುಂಬ ಶುದ್ಧವಾಗಿದೆ. ಮತ್ತು ಅವ್ರು ಹೇಳಿದ ಹಾಗೆ ಜಸ್ಟಿಸ್ ವೆಂಕಟಾಚಲಯ್ಯ ಅಂಥವರ ಒಂದು ಈ ವಯಸ್ಸಿನಲ್ಲಿ ಅವರು ಅಂಥ ಒಂದು ಆಸೆ ವ್ಯಕ್ತಪಡಿಸಿದಾಗ ನಾವು ಅವರಿಗಿಂತ ಸಾಕಷ್ಟು ಎಲ್ಲದರಲ್ಲೂ ಕಿರಿಯರಾಗಿರುವವರು ಅದನ್ನು ನೆರವೇರಿಸಬೇಕಾದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯ ಅಂತ ಅಂದುಕೊಂಡು ಈ ಕಾರ್ಯದಲ್ಲಿ ನಾವು ಪ್ರವೃತ್ತರಾಗಬೇಕು ಅನ್ನುವಂಥದ್ದು ನನ್ನ ಒಂದು ಆಶಯ ಕೂಡ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೀವು ಏನೇನೆಲ್ಲ ಅನ್ಕೊಂಡಿದ್ದೀರಾ ಈ ಸಂಸ್ಥೆಯ ಬಗ್ಗೆ, ಖಂಡಿತ ಆ ಎಲ್ಲವೂ ಕೂಡ ನೆರವೇರಲಿ. ಮತ್ತೆ 100 ವರ್ಷಕ್ಕೂ ಕೂಡ ಆಕಾಶವಾಣಿಗೆ ಬಂದು ಇದೇ ರೀತಿ ಈ ಸಂಸ್ಥೆಯ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ಮಾತಾಡೋ ಹಾಗಾಗಲಿ ಅನ್ನೋಂಥದ್ದು. ಸೊ ಸ್ನೇಹಿತರೆ, ಇಷ್ಟೊತ್ತು ಯೂತ್ ಆರ್ ಕಾರ್ಯಕ್ರಮದಲ್ಲಿ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಈ ಸಂಸ್ಥೆಯ 80 ವರ್ಷ ತುಂಬಿರುವಂತಹ ಪ್ರಯುಕ್ತ ನಮ್ಮ ಜೊತೆ ಮಾತಾಡೋದಕ್ಕೆ ಡಾಕ್ಟರ್ ಟಿ.ಎಸ್. ಸತ್ಯವತಿ ಮೇಡಮ್ ಇದ್ರು, ಹಾಗೆ ಗೌರವ ಕಾರ್ಯದರ್ಶಿಗಳಾದಂತಹ ಅರಕಲಿ ವೆಂಕಟೇಶ್ ಅವರಿದ್ರು. ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಆಗಮಿಸಿದ್ದಕ್ಕೆ. ಧನ್ಯವಾದಗಳು.